ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದ ಪ್ರಮುಖ 2 ರಾಷ್ಟ್ರೀಯ ಪಕ್ಷಗಳು ಇದೀಗ ಹೈಕಮಾಂಡ್ನ ಇಕ್ಕಳದಲ್ಲಿ ಸಿಲುಕಿರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಇಲ್ಲಿನ ನಾಯಕರು, ಸರ್ಕಾರಗಳ ನಡುವಿನ ಕಿತ್ತಾಟಗಳು ಕಾರ್ಯಕರ್ತರ ಮತ್ತು ಜನಸಾಮಾನ್ಯರನ್ನು ಇಲ್ಲೊಂದು ಕಡೆ ಸಮಸ್ಯೆಗೆ ತಳ್ಳಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಸಚಿವರು ಹೇಳ್ತಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅನೇಕ ಕ್ರಾಂತಿಗಳನ್ನು ಕೇಳಿದ್ದೀವಿ. ಕಾಂಗ್ರೆಸ್ನಲ್ಲಿ ಏನಾದರೂ ಸೆಪ್ಟೆಂಬರ್ ಕ್ರಾಂತಿ ಆಗ್ತಿದೆಯಾ? RCB ಕಪ್ ಕಾಲು ತುಳಿತಕ್ಕೆ ಹೈಕಮಾಂಡ್ ಇದೀಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜುಟ್ಟನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡಲಿಕ್ಕೆ ಸರಿಸುಮಾರು 6 ರಿಂದ 7 ತಿಂಗಳಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಇಂಥದೇ ವಿಪ್ಲವಗಳು ನಡೆದಿರ್ತಕ್ಕಂಥದ್ದು. ಆ ಮುಖಾಂತರ ಒಂದು ವಿಪಕ್ಷ ಆದಂಥದ್ದು ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಸಬೇಕು. ಒಂದು ಸರ್ಕಾರ ಇದ್ದಿದ್ದು ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡಬೇಕು. ಯಾರು ಕೂಡ ಪ್ರಶ್ನೆ ಮಾಡದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಕಮ್ಯುನಿಸ್ಟ್ ಪಾರ್ಟಿಯವರಿದ್ದಾರೆ, ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಅವರ ವಾಯ್ಸು ಕೂಡ ಎಲ್ಲೊಂದು ಕಡೆ ಅರಣ್ಯ ರೋಧನ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಯಾಕೆ ಈ ರಾಜ್ಯದ ಸ್ಥಿತಿ ಹಿಂಗಾಗಿತ್ತು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಆರಂಭಿಕವಾಗಿ ನಾನು ಚೀನಾ ರಾಮುರವರ ಬಳಿ ಹೋಗ್ತೀನಿ. ಚೀನಾ ರಾಮುರವರೇ, ಒಂದು ರಾಷ್ಟ್ರೀಯ ಪಕ್ಷ, ನೀವು ಕಾಂಗ್ರೆಸ್ನ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಹೇಳ್ತೀರಾ, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿರ್ತಕ್ಕಂಥದ್ದು. ನಮ್ಮ BJP ಪಾರ್ಟಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದು ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮಾಡೇ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆಳುವ ಪಕ್ಷ 138 MLA ಗಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ದಿವಾಳಿ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ, ಒಬ್ಬ MLA ಒಂದು ಹೇಳ್ತಾರೆ, ಇನ್ನೊಬ್ಬ ಮಿನಿಸ್ಟರ್ ಇನ್ನೊಂದು ಹೇಳ್ತಾರೆ. ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ದೇಶ ನೋಡ್ತಾ ಇದೆ. ಹಂಗಾಗಿ ನಮ್ಮಲ್ಲಿ ಶಿಸ್ತಿನ ಪಕ್ಷ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಧ್ಯಕ್ಷರದ ಆಯ್ಕೆ ಮಾಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ, ಆಯ್ಕೆ ಆಗ್ತದೆ. ಆದರೆ ಕಾಂಗ್ರೆಸ್ನವರು ರಾಜ್ಯದ ಅವ್ರಿಗೆ ಅಧಿಕಾರ ಕೊಟ್ಟರು ಫ್ರೀ ಗ್ಯಾರಂಟಿಗಳ ಮೇಲೆ. ಫ್ರೀ ಗ್ಯಾರಂಟಿಗಳನ್ನ ತೋರಿಸಿ ಮೂತಿಗೆ ಬೆಣ್ಣೆ ಸವರಿ ಮತ ಪಡ್ಕೊಂಡಂಥ ಈ ಕಾಂಗ್ರೆಸ್ನವರು ಇವತ್ತು ಎಷ್ಟು ದಿವಾಳಿ ಕೆಲಸ ಆಗ್ತಾಯಿದೆ. ರಾಜ್ಯದ ದಿವಾಳಿ ಹಂಚಿಗೆ ತೊಗೊಂಡೋಗ್ಬಿಟ್ರು. ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾಯಿದೆ. ಅಲ್ಲಿ ಹೋಗೋಂಥ ಕೆಲಸ ಮಾಡ್ತಾಯಿಲ್ಲ. ಅವರು ಲಂಚ ಕೊಡ್ದೇ ಯಾವ ಕೆಲಸನೂ ಆಗಲ್ಲ ಅಂತಕ್ಕಂಥ ಅವರು MLAಗಳು. ನಾವು BJP ಅವ್ರು ಮಾತಾಡ್ತಾ ಇಲ್ಲ, ಅವರೇ ಹೇಳ್ತಾರೆ. ನಾವು ಮಾತಾಡೋದು ಇವತ್ತು ಹಾಗಾಗಿನೇ ಇವತ್ತು ಭಾರತೀಯ ಜನತಾ ಪಕ್ಷ ಯಾವತ್ತು ಶಿಸ್ತಿನ ಪಕ್ಷ. ನಾವು ನ್ಯಾಯ ನೀತಿಗಾಗಿ ಹೋರಾಟ ಮಾಡ್ತೇವೆ, ದೇಶಕ್ಕಾಗಿ ಮಾಡ್ತೇವೆ. ದೇಶ ಪ್ರೇಮಿಗಳ ಪಕ್ಷ ನಮ್ಮದು. ದೇಶಕ್ಕಾಗಿ ನಾವು ಪ್ರಾಣ ಕೊಡೋಕೆ ರೆಡಿದ್ದೀವಿ. ದೇಶ ಮುಂದೆ, ನಾವು ಹಿಂದೂ. ಆದರೆ ಕಾಂಗ್ರೆಸ್ನವರು ನಿರಂತರವಾಗಿ 60 ವರ್ಷ ದೇಶವನ್ನು ಅಧೋಗತಿಗೆ ತಂದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತಿನ ದಿನ ನಾವು ಭಾರತೀಯ ಜನತಾ ಪಕ್ಷ ನಿರಂತರವಾಗಿ ಸತ್ಯವನ್ನು ಮಾತಾಡ್ತೇವೆ, ಸತ್ಯಕ್ಕಾಗಿ ನಾವು ಜೀವನ ಮಾಡ್ತೇವೆ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಯಾವ ರಾಜ್ಯದ ಏನು ಕೆಲಸಗಳಾಗ್ತಾ. ಕೇಳ್ತೀನಿ, ನಾನು ಕಾಂಗ್ರೆಸ್ ಕೇಳ್ತೀನಿ. ಶರವಣ್ಣವರೇ, ಒಬ್ಬ ಹಿರಿಯ ಶಾಸಕ ನೇರವಾಗಿ ಆರೋಪ ಮಾಡ್ತಾನೆ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ. ಇನ್ನೊಬ್ಬ ಶಾಸಕ ಹೇಳ್ತಾರೆ ಒಬ್ಬರು ನಮ್ಮ ಮುಖರೇ ನೋಡಲ್ಲ, ನಮ್ಮ ಕೆಲಸಗಳಾಗ್ತಿಲ್ಲ ಅಂತ ಹೇಳ್ತಾರೆ. ಇವತ್ತು ರಾಜ್ಯದ ಸ್ಥಿತಿ ಈ ಥರ ಆದರೆ ನಿಮ್ಮಂಥ ಕಾರ್ಯಕರ್ತರ ಕಥೆ ಏನು? ಅವ್ರು ಹೇಳಿದರು ನಿಮ್ಮನ್ನ ದಿವಾಳಿ ಆಗಿದೆ ಸರ್ಕಾರ ಅಂತ ಹೇಳಿದರು. ದಿವಾಳಿ ಆಗಿದೆ ಈ ಸರ್ಕಾರ, ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಕಿತ್ತಾಟ ಆಗಿದೆ, ಆಂತರಿಕ ಕಲಹ ಆಗ್ತಿದೆ ಅಂತ ಹೇಳಿದ್ರು. ನಿಮ್ಮ ಪಕ್ಷದ ಇಂಥ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಈಗ ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರುತ್ತೆ. ಅದು ಎಲ್ಲ ಪಕ್ಷದಲ್ಲಿದೆ, ಯಾವ ಪಕ್ಷದಲ್ಲೂ ಇಲ್ಲ ಅಂತ ಅವ್ರು ಹೇಳಿದ್ರೆ ಅದು ಪಕ್ಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಏನು ನಮ್ಮಲ್ಲಿ ಅಸಮಾಧಾನ ಇದೆ ಅದನ್ನು ನಾವು ಕರೆದಿದ್ದೀವಿ, ಮಾತಾಡ್ತೀವಿ, ಸರಿಪಡಿಸ್ತೀವಿ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನಮ್ಮ ರಾಮು ಸರ್ ಹೇಳಿದ್ರು ಈ ರೀತಿ ಬೆಣ್ಣೆ ಒರೆಸುವಂಥ ಕೆಲಸ ಮಾಡಿದ್ರು. ಬೆಣ್ಣೆ ಒರೆಸೋ ಕೆಲಸ ಗ್ಯಾರಂಟಿ ಆಗಿದ್ರೆ ಅದನ್ನ ಯಾಕೆ ನೀವು ಡೆಲ್ಲಿಗೆ ಎತ್ಕೊಂಡು ಕಾಪಿ ಮಾಡಿದ್ರಿ ಸ್ವಾಮಿ? ಯಾಕೆ ನೀವು ಅದನ್ನ ಎತ್ಕೊಂಡೋಗಿ ನಿಮ್ಮ ಡೆಲ್ಲಿ ಮ್ಯಾನಿಫೆಸ್ಟೋಲ್ಲಿ ಅದನ್ನ ಅನೌನ್ಸ್ ಮಾಡಿದ್ರಿ? ಯಾತಕ್ಕೆ ಅದು ಮಾಡಬೇಕಾಗಿತ್ತು? ಬೆಣ್ಣೆ ಒರೆಸೋ ಕಾರ್ಯಕ್ರಮ ಆಗಿದ್ರೆ ಬೆಣ್ಣೆ ಒರೆಸೋ ಕಾರ್ಯಕ್ರಮನ ನೀವ್ಯಾಕೆ ಕಿರೀಟ ಥರ ತಲೆ ಮೇಲೆ ಇಟ್ಕೊಂಡಿದ್ದೀರಾ? ಇವಾಗ ಜನ ಒಪ್ಪಿದ್ದಾರೆ. ಜನ ಒಪ್ಪಿರೋದಕ್ಕೇನೆ ನಾವು ಇದ್ದಂಥ ಎಲ್ಲ ಬೈ ಎಲೆಕ್ಷನಲ್ಲಿ ನಾವು ಗೆದ್ಕೊಂಡು ಬರ್ತಾ ಇದ್ದೀವಿ. ನಾವು ಯಾವುದಕ್ಕೆ ಸೋತ್ಕೊಂಡು ಬರ್ತಾ ಇಲ್ಲ. ಇದ್ದಂಥ ಸೀಟ್ನ ಕಳ್ಕೊಂಡಿದ್ದೀರಾ. ನೀವು ಸೋತಂಥ ಸೀಟ್ನ ನಾವು ಗೆದ್ದಿದ್ದೀವಿ ಅಂದರೆ ಅಲ್ಲಿ ಜನ ಒಪ್ಪಿದ್ದಾರೆ. ನೀವು ಒಪ್ಪದೇ ಇರ್ಬೋದು. ನೀವು ಚುನಾವಣೆ ನಡೆದಂಥ ಮೊದಲನೇ ದಿನದಿಂದ ಈ ಗ್ಯಾರಂಟಿನ ಒಪ್ಪಿರಲಿಲ್ಲ, ಆದರೆ ಕಾಪಿ ಮಾಡ್ಕೊಂಡು ಬಂದಿದ್ದೀರಾ. ಅದನ್ನು ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಆ ರೀತಿ ಇರೋವಾಗ ನೀವು ಬಿಟ್ಬಿಡ್ಬೇಕಾಯ್ತು. ಗ್ಯಾರಂಟಿ ಸರಿ ಇಲ್ಲ ಅಂದರೆ ಯಾತಕ್ಕೋಸ್ಕರ ಕಾಪಿ ಮಾಡೋಕ್ಕೆ ಹೋದ್ರಿ? ಫಸ್ಟ್ ಆಫ್ ಆಲ್ ವಿರೋಧ ಪಕ್ಷ ಆಯ್ಕೆ ಮಾಡೋ ಪರಿಸ್ಥಿತಿಯಲ್ಲಿ ಎಷ್ಟು ತಿಂಗಳು ಎಷ್ಟು ವರ್ಷ ನೀವು ಮಾಡಿದಿರಾ ಅಂತ ಯೋಚನೆ ಮಾಡಿ. ವಿರೋಧ ಪಕ್ಷನೇ, ಅದಾದ್ಮೇಲೆ ನೀವು ಪಕ್ಷದ ಅಧ್ಯಕ್ಷ, ಅದು ನಿಮಗೆ ಬಿಟ್ಟಿರೋದು. ಅದ್ರ ಬಗ್ಗೆ ನಾವು ಏನು ಕೇಳಲ್ಲ. ಸೊ ಹಾಗಾಗಿ ಬೇರೆಯವ್ರ ಬಗ್ಗೆ ಬೆರಳು ತೋರಿಸೋವಾಗ ಒಂದು ಬೆರಳು 4 ಬೆರಳು ನಿಮ್ಮನ್ನು ತೋರಿಸ್ತಾ ಇದೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಿ. ಎಸ್ ಸರ್, ನಾನೀಗ ಕಮ್ಯುನಿಸ್ಟ್ ಪಾರ್ಟಿ ಅಂತ ಹೋಗ್ತಿದ್ದೀನಿ.
AUF ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಲ್ವಾ ಬಾಲು ಅವರೇ ಒಂದು ಪರ್ಯಾಯವಾಗಿ ಒಂದು ವಿಪಕ್ಷ ಅಂತ ಹೇಳಿದ್ರೆ ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಸ್ತಕ್ಕಂಥದ್ದು ನಿಮಗೆ ಇಡೀ ಬೆಂಗಳೂರು ಸ್ಥಿತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಒಂದು ಮತ್ತೊಂದು ಕಡೆ ಆಡಳಿತ ಪಕ್ಷ ಅಂತೇಳಿ ಜನರನ್ನ ನಾವೇನೋ ಮಾಡ್ತೀವಿ ಅಂತ ಬಂದು ಎಲ್ಲೊಂದು ಕಡೆ ಗ್ಯಾರಂಟಿ ಅಂತಿದ್ದಾರೆ. ಆದರೆ ಅಭಿವೃದ್ಧಿ ಗ್ಯಾರಂಟಿ ಸಿಗ್ತಾ ಇಲ್ಲ. ನೇರವಾಗಿ ಶಾಸಕರುಗಳು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತಿದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇವರೇ ಮುಖ್ಯಮಂತ್ರಿ ಅಂತ ಆಗ್ತಿದ್ದಾರೆ. ಈಗಾದರೆ ರಾಜ್ಯದ ಪರಿಸ್ಥಿತಿ ಏನು? ರಾಜ್ಯದ ಜನಗಳು ಆಲ್ರೆಡಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ನೀವು ಹೇಳೋ ಪ್ರಕಾರ ರೂಲಿಂಗ್ ಪಾರ್ಟಿಯಲ್ಲಿರೋರು ಅವರು ಮಧ್ಯದಲ್ಲಿ ಈಗ ಒಂದು ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ನಾವು ಕಾರ್ಯಕ್ರಮ ಮುಂಚೆನೇ ನಿಮ್ಮ ಹತ್ರ ಹೇಳಿದೆ, ನನ್ನ ಮನೆ ಇರೋದು ಹೆಬ್ಬಾಳದ ಶಾಸಕರಾಗಿರೋರು ಯಾರಂತ ನಿಮಗೆ ಗೊತ್ತಿದೆ. ಸುರೇಶು ಈಸ್ ಅ ಪೆಟ್ ಆಫ್ ಅವರ್ ಚೀಫ್ ಮಿನಿಸ್ಟರ್. ಅವರ ಕ್ಷೇತ್ರದೊಳಗಡೆ ಒಂದು ರೋಡ್ ಮಾಡಲಿಕ್ಕೆ ಒಂದೇ ಒಂದು ರಸ್ತೆ ಇಟ್ ಹ್ಯಾಸ್ ಬಿ ಟೇಕನ್ 8 months. ಆರ್ ಟಿ ನಗರ್ ಮೇನ್ ರೋಡ್ ಮಾಡಲಿಕ್ಕೆ ಆರ್ ಟಿ ನಗರ್ ರೋಡ್ ಮಾಡಲಿಕ್ಕೆ ಇನ್ನೂ ಮುಗಿದಿಲ್ಲ ಸರ್, ಇನ್ನೂ ನಡೀತಾ ಇದೆ. ಇಲ್ಲ ಟೈಮ್ ತಗೊಳ್ತಾ ಇಲ್ಲ. ಒಂದು ರೋಡಿಗೆ ಇಷ್ಟು ಟೈಮ್ ಅಂದರೆ ಮತ್ತೆ ಹೆಬ್ಬಾಳ್ ಫ್ಲೈಓವರು ಆಲ್ರೆಡಿ ಟ್ರಾಫಿಕ್ ಇರೋ ಜಾಗ. ಅದನ್ನು ನಾವು ವಿಸ್ತಾರ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಮೆಟ್ರೋ ಕಾರ್ಯಕ್ರಮ ನಡೀತಾ ಇದೆ, ಇದು ನಡೀತಾ ಇದೆ, ಎಲ್ಲರೂ ಲೇಟ್ ಆಗ್ತಿದೆ. ಈ ಡಿಲೇಯಿಂದ ಏನಾಗ್ತಿದೆ, ಇನ್ನೂ ಹೆಚ್ಚು ಟ್ರಾಫಿಕ್ ಜಾಮ್ಗಳು ಆಗ್ತಿದೆ. ಟ್ರಾಫಿಕ್ ಜಾಮ್ನ ಈಸಿ ಮಾಡೋಕ್ಕೆ ನೀವು ಕಾರ್ಯಕ್ರಮ ಕೊಡಿ ಅಂದರೆ ಅದನ್ನು ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋಗ್ತಿದೆ. ಇದೆಲ್ಲ ಕೇಳಬೇಕಾಗಿರೋದಕ್ಕೆ ಯಾರಾದರೂ ಒಬ್ಬರು ವಿರೋಧ ಪಕ್ಷದಿಂದ ಒಬ್ಬ ಗಟ್ಟಿಯಾದ ನಾಯಕರು ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ. ನೀವು JDS ಪಕ್ಷದಲ್ಲೂ ಇಲ್ಲ, BJP ಪಕ್ಷದಲ್ಲೂ ಇಲ್ಲ. BJPಯಲ್ಲಿ ಏನು ನಡೀತಾ ಇದೆ, BJPಯಲ್ಲಿ ಹೇಳ್ತಾರಲ್ಲ, ರಾಂಚಿ ಟ್ರಾಫಿಯಲ್ಲಿ ಹೇಳ್ತಾರೆ ಗುಜರಾತ್ ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ಅಂತ. ಅದೇ ಥರ BJP ಒಳಗಡೆ ಏನು ಗೊಂದಲ ನಡೀತಾ ಇದೆ, ಯಡಿಯೂರಪ್ಪ ಫ್ಯಾಮಿಲಿ ವರ್ಸಸ್ ರೆಸ್ಟ್ ಆಫ್ BJP ಅನ್ನೋ ಒಂದು ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಗಮನ ಸೆಳೀತಾರೆ ಹೊರತು ಜನ ಕಲ್ಯಾಣ ಇದ್ರ ಬಗ್ಗೆ ಅವರು ಯಾವುದೋ ಒಂದು ಕಾಳಜಿನೇ ಇಲ್ಲ BJP ಅವರಿಗೆ. JDS ಅಲ್ಲಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. JDS ಈಗ ಅವರು ಧ್ವನಿನ ಕಳ್ಕೊಂಡ್ಬಿಟ್ಟಿದ್ದಾರೆ. JDS ಏನ್ರಿ ನಮ್ದೇ ನಾವು ಸ್ಟ್ಯಾಂಡ್ ಹೇಳ್ಬೇಕಲ್ಲ, ನಮ್ದೇ ಸ್ಟ್ಯಾಂಡ್ ಹೇಳ್ತಿರೋದು, ನಮ್ ಸ್ಟ್ಯಾಂಡ್ ಹೇಳ್ತಿರೋದು. ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಏನ್ ಕೆಲಸ ಮಾಡ್ತಿರೋದು ಗೊತ್ತಾಗಬೇಕಾ? ನಮ್ ಪಕ್ಷದ ಏನ್ ಹೇಳ್ಬೇಕು? ನಮ್ಮ ಪಕ್ಷದ ಸ್ಟ್ಯಾಂಡ್ ಇದು ನಮ್ಮ ಪಕ್ಷದ ನಿಲುವು, ನಮ್ಮ ಪಕ್ಷದ ಸಮರ್ಥ. ಇದು ನಿಮಗೆ ಒಬ್ಬ ಪ್ರತಿಪಕ್ಷ ನಾಯಕರಾಗಿ ನೀವು ಕೈ ಕೆಲಸ ಪಕ್ಷ ಅಂತ ಹೇಳ್ತಿದ್ದಾರೆ, ದೇಶ ಪ್ರೇಮಿಗಳ ಪಕ್ಷ ಅಂತ ಹೇಳ್ತಿದ್ದಾರೆ. ನಾಚಿಕೆ ಇಲ್ವಾ ಅವರಿಗೆ? ದೇಶ ಪ್ರೇಮಿಗಳ ಪಕ್ಷನ ಅದು, ದೇಶ ಪ್ರೇಮಿಗಳ ಪಕ್ಷನ ಅದು. 10 ಸಾಲಿ ನಡೆದಿದೆ. 10 ಸಾಲಿ ಯಾರು ರೇಪ್ ಮಾಡಿದಾರೋ ಅವ್ರ ಪರವಾಗಿದ್ದ ಪಕ್ಷ ಬ್ರಿಜ್ ಭೂಷಣ್ ಸಿಂಗ್. ಆ ಬ್ರಿಜ್ ಭೂಷಣ್ ಸಿಂಗ್ ನಮ್ಮ ದೇಶದ ರೆಸ್ಲರ್ಗಳು ಅವ್ರ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿರೋ ಬ್ರಿಜ್ ಭೂಷಣ್ ಸಿಂಗ್ನ ಪರವಾಗಿರೋ BJP ಪಕ್ಷ ದೇಶ ಪ್ರೇಮಿಗಳ ಪಕ್ಷ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾಚಿಕೆ ಬೇಡವಾ? ಅಭಿವೃದ್ಧಿ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ವಿಪಕ್ಷ ಅಂತೇಳಿ ರಚನಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ರಾಜಕೀಯವಾಗಿ ಆಡಳಿತ ಪಕ್ಷದ ಉಳುಕುಗಳನ್ನು ಬಯಲಿಗೆಳಬೇಕು. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನೆಯೇ ನಿಮ್ಮಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ. ನಿಮ್ಮ ಮನೆ ಬಾಗಿಲುಗಳೇ ಮುಚ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ರಾಜ್ಯದಲ್ಲಿ ಏನು ಗೊತ್ತಾ ಸರ್, ಈಗ ರಾಜ್ಯದಲ್ಲಾಗಲಿ ದೇಶದಲ್ಲೇ ಇಲ್ಲಿ ಯಾವುದೇ ಒಂದು ಪಕ್ಷಗಳು ತಗೊಳ್ಳಿ, ಸರ್ಕಾರದ ವಿರುದ್ಧ ಟೀಕೆ ಯಾರು ಮಾಡ್ತಾರೆ ಅಂದರೆ ವಿರೋಧ ಪಕ್ಷದವ್ರು ಸರ್ವೇ ಸಾಮಾನ್ಯ ಮಾಡ್ತಾರೆ. ರಾಜ್ಯದಲ್ಲಿ ಆ ರೀತಿ ಆಗ್ತಿಲ್ಲ. ರಾಜ್ಯದಲ್ಲಿ ಟೀಕೆ ಮಾಡ್ತಾರೆ. ಸ್ವಪಕ್ಷದ ಶಾಸಕರೇ ಬೀದಿಗಿಳಿದ್ಬಿಟ್ಟು ಉಗಿತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನ ಉಗಿತಾ ಇದ್ದಾರೆ, ಮಂತ್ರಿಗಳನ್ನ ಉಗಿತಾ ಇದ್ದಾರೆ. ಯಾಕೆ ಅಂದರೆ ಕಮಿಷನ್ ಕೊಡ್ದಿರ ಯಾವುದೇ ರೀತಿಯಾದ ಕೆಲಸ ಆಗ್ತಿಲ್ಲ ಅಂತವ್ರೆ. ರಾಜು ಕಾಗೆ ಅವ್ರ ಮೊನ್ನೆ ಏನಂತ ಹೇಳಿಕೆ ಕೊಟ್ಟರು, 2 ವರ್ಷ ಆಯಿತು 25 ಕೋಟಿ ಅನುದಾನ ಬಿಡುಗಡೆಗೆ. BJPಯಿಂದ 3 ಸಾರಿ ಗೆದ್ದಿದ್ರು, ಮತ್ತೇನಾದ್ರೂ ನಿಮ್ಮ ಜೊತೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ? ಕೇಳಿ ಇಲ್ಲಿ ಅವ್ರು ಏನಂದ್ರು, ಒಬ್ರು ಶಾಸಕರಾದವರು ಕಾಂಗ್ರೆಸ್ ಪಕ್ಷದಲ್ಲಿ ಉಗಿತವ್ರೆ ಅಂದ್ರೆ ಏನಂದ್ರೆ ಒಂದು ಮೋರಿ ಕ್ಲೀನ್ ಮಾಡ್ಸಕ್ಕಾಗ್ತಿಲ್ಲ ಅವ್ರ ಕೈಲಿ. ಯಾಕೆಂದ್ರೆ ಸರ್ಕಾರದ ಖಜಾನೆಯಲ್ಲಿ ಕಾಸಿಲ್ಲ ಅಂತಾರೆ. ಸಾಲ ಬೇರೆ ಮಾಡಿದ್ರು ಈ ಸತಿ 1 ಲಕ್ಷ ಕೋಟಿ, ಒಟ್ಟಾರೆ ಬಜೆಟ್ 4 ಲಕ್ಷದ ಚಿಲ್ಲರೆ ಕೋಟಿ. ಏನಾಯ್ತು? ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗ್ತಿದೆ? 4 ಅಧಿಕಾರಿಗಳವ್ರೆ, 4 ಸಚಿವರವ್ರೆ. ಇದೇ ರೀತಿ ಹಿಂಗಾಗ್ತಿದ್ರೆ ನೋಡಿ ಸರ್. ಈಗ ರಾಜಣ್ಣವ್ರು ಮೊನ್ನೆ ಏನಂತ ಹೇಳಿಕೆ ಕೊಟ್ಟರು ಸರ್, ಸೆಪ್ಟೆಂಬರ್ ಅಷ್ಟರಲ್ಲಿ ನೋಡಿ ಇನ್ನೂ ಪಿಕ್ಚರ್ ಬಾಕಿ ಇದೆ. ಈಗ ನಿಮ್ದು ಯಾವಾಗ ಪಿಕ್ಚರ್ ಬಿಡೋದು, ಅಧ್ಯಕ್ಷ ಪಿಕ್ಚರ್ ಬಿಡೋದು? ನಮ್ಮಲ್ಲಿ ಯಾವುದೇ ರೀತಿಯಂಥ ಥರ ಗೊಂದಲನೇ ಇಲ್ಲ ಸರ್.
ಅಚ್ಚುಕಟ್ಟಾಗಿ ಹೇಳಿದ್ರು ನಡೀತಿದೆ. ಬಾಲು ಅವರು ಹೇಳಿದ್ರು ಸರ್, ಕರ್ನಾಟಕದಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ವರ್ಸಸ್ ಅದರ್ಸ್ ಅಂತ ನಡುವೆ ಯುದ್ಧ ನಡೀತಿದೆ, ಆಂತರಿಕವಾದ ಯುದ್ಧ ನಡೀತಿದೆ. ಈ ಯುದ್ಧ ಯಾವಾಗ ತಾರ್ಕಿಕ ಅಂತ್ಯ ಕಾಣುತ್ತೆ? ನಮ್ಮಲ್ಲಿ 100% ಆ ರೀತಿ ಇಲ್ಲ. ಒಂದು ಸಣ್ಣ ಪುಟ್ಟ ಲೋಪನೂ ನಮ್ಮ ಪಕ್ಷದಲ್ಲಿಲ್ಲ. ಸಪೋಸ್ ಏನು ಗೊತ್ತಾ ಸರ್, ರಾಜ್ಯಾಧ್ಯಕ್ಷ ಹುದ್ದೆ ಅನ್ನುವಂಥದ್ದು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಮುಂಚೂಣಿಲಿ ನಮ್ಮ ವಿಜೇಂದ್ರ ಅಣ್ಣವ್ರು ತೊಗೊಂಡು ಹೋಗ್ತಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಡೀತಿದೆ. ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇರೋದು ಅಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಬೇಕಾಬಿಟ್ಟಿಗೆ 5 ಗ್ಯಾರಂಟಿ ಅಂದ್ರೆ ಸರ್, ಆ 5 ಗ್ಯಾರಂಟಿಯಲ್ಲಿ ಜನರು 100% ಗ್ಯಾರಂಟಿ ಬೇಕಾಬಿಟ್ಟಿ ಅಂತ ಹೇಳ್ತಿದ್ದೀರಾ? ಹೌದು. ಇಲ್ಲ, ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ತಲುಪ್ತಿಲ್ಲ. 6 ತಿಂಗಳಿಗೊಂದ್ಸತಿ 2,000 ಹಾಕ್ತಾರೆ, 3 ತಿಂಗಳಿಗೊಂದ್ಸತಿ ಕರೆಂಟ್ ಬೆಲೆ ಏನಿದೆ ಅದೆಲ್ಲ ಜಾಸ್ತಿ ಮಾಡ್ತಾರೆ, ಮೀಟ್ರು ತಂದೆ ವಸೂಲಿ ಮಾಡ್ತವ್ರೆ. ಈ ರೀತಿ ಎಲ್ಲ ಮಾಡ್ತಿದ್ದಾರೆ ರಾಜ್ಯದಲ್ಲಿ. ಮೇಡಮ್, ನಿಮ್ಮ ಸರ್ಕಾರಗಳಿದ್ದಾಗ ಕೂಡ ನಿಮ್ಮ ಸಂಘ ಪರಿವಾರದ ಅನೇಕ ಮುಖಂಡರುಗಳ ಟ್ರಸ್ಟ್ಗಳಿಗೆ ದುಡ್ಡಾಗಿದೆ. ಎಲ್ಲ ಸರ್ಕಾರಗಳು ಬಂದಾಗ ಅದು ಸರ್ವೇ ಸಾಮಾನ್ಯ ಆಗಿದೆ. ಇದೇನ್ ಗೊತ್ತಾ, ನೀವು ಗ್ಯಾರಂಟಿ ಕೊಟ್ಬಿಟ್ಟು 5 ಗ್ಯಾರಂಟಿ ನೀವು ಲಾಸ್ಟ್ ಟೈಮ್ ಡಿಬೇಟ್ ಅಲ್ಲಿ ಹೇಳಿದ್ರಲ್ಲ ಬೋಳಿಸ್ಕೊಂಡೆ ಅಂತ. ನಾನು ಇವಾಗ ಹೇಳ್ತೀನಿ, 5 ಗ್ಯಾರಂಟಿ ಕೊಟ್ಬಿಟ್ಟು ಗಂಡಸರಿಗೆ ಶೇವಿಂಗ್ ಕ್ರೀಮು, ಬ್ಲಷು, ಬ್ಲೇಡ್ ಏನು ಬೇಡ, ಹಂಗೆ ಉಂಡೆ ನಾಮ ಹಾಕ್ತಾರಲ್ಲ ತಿರುಪ್ತಿದೆ, ಅದನ್ನ ಮಾಡ್ತಾ ಇದೀರಾ. ಇಲ್ಲಿ ಅವ್ರದ್ದು ಗಡ್ಡ ಕಾಣ್ತಿದೆಯಲ್ಲ ಮೇಡಮ್ ನಿಮ್ಮ? ಅದೇ ಅವ್ರಿಗೇನು ಬೇಡ, ಕಾಂಗ್ರೆಸ್ ಅವ್ರು ಬೋಳಿಸ್ತಾರಲ್ಲ, ಏನು ಬೇಡ, ಅದೇ ಆಗಿರೋದು. ಈ ಮಾತು ಹೇಳ್ಬೇಡಿ, ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಏನಕ್ಕೆ ಅವಮಾನ ಮಾಡ್ದಂಗ? ಕಾಂಗ್ರೆಸ್ ಅವ್ರು ಅವ್ರನ್ನ ಬೋಳಿಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೇನು ಕೈ ಇಲ್ವಾ ಮೇಡಮ್? ಅಲ್ಲ, ಇವಾಗ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಕಾಂಗ್ರೆಸ್ ಸರ್ಕಾರ ರಚನೆ ಆದಂಗಿಂದ ಅನ್ಪಾರ್ಲಿಮೆಂಟ್ರಿ ವರ್ಡ್ ಬಳಸ್ಬೇಡಿ ಪಾಪ ಅವ್ರ ಮೇಲೆ. ಜನರ ಪಾಡ್ ಏನಾಗಿದೆ ಅಂದ್ರೆ, ಹೇಳದ್ನಲ್ಲ, ಹೆಂಗಸರಿಗೆ ಬಿಟ್ಟಿ ಗ್ಯಾರಂಟಿ ಕೊಡೋದು, ಅದರದ್ದು ಟ್ಯಾಕ್ಸು ತಲೆ ಮೇಲೆ ಹಾಕೋದು ಗಂಡಸರಿಗೆ. ಚೀನಾ ರಾಮ್ ಅವರೇ, ನಿಮ್ಮ ಪಾರ್ಟಿ ಆಂತರಿಕ ಕಲಹದ ಬಗ್ಗೆ ನೀವೇನು ಹೇಳ್ತೀರಾ? ಈ ಕಾಂಗ್ರೆಸ್ನ ಬೈಯೋದು ಬಿಟ್ಟು ನಿಮ್ಮ ಪಾರ್ಟಿ, ಯಾಕಂದರೆ ನೀವು ಹಲವಾರು ವರ್ಷ ನೀವು ನಿಮ್ಮ ಪಾರ್ಟಿದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ಆಗಿದ್ರಿ, ಮೋರ್ಚಾದ ಅಧ್ಯಕ್ಷರಾಗಿದ್ರಿ. ಪಾಪ ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ವಿಪಕ್ಷ ಈ ರೀತಿ ಆಗ್ತಿದೆ ಅಂತೇಳಿ ನಿಮಗೆ ಎಲ್ಲ ಒಂದು ಕಡೆ ಒಂದು ಸಣ್ಣ ನೋವಿಲ್ವಾ? ನಮ್ಮ ಪಕ್ಷದಲ್ಲಿ ಯಾವುದೇ ಆಂತರಿಕ ಭಿನ್ನ ಇಲ್ಲ. ನಮ್ಮಲ್ಲಿ ಎಲ್ಲ ಸತ್ಯಕ್ಕಾಗಿ ಹೋರಾಟ ಮಾಡ್ತೇವೆ. ದೇಶಭಕ್ತ ಪಕ್ಷ, ದೇಶಭಕ್ತರು ಯತ್ನಾಳ್ ಉಚ್ಚಾಟನೆ ಮಾಡಿದ್ದೀವಿ ಬಿಡ್ರಿ, ಅದನ್ನೆಲ್ಲ ನೀವು ಯಾಕೆ ಮಾತಾಡ್ತೀವಿ? ಈಗ ಕಾಂಗ್ರೆಸ್ ಅವರು ನಿಮ್ಮ ಮನೆಯಲ್ಲಿ ಹೇಳ್ರಿ, ಯೋಚನೆ ಮಾಡಿ. ಇವತ್ತು ನಾವು ಯಾರು ನಮ್ಮಲ್ಲಿ ಶಿಸ್ತನ್ನು ಉಲ್ಲಂಘಿಸ್ತಾರೆ ಉಚ್ಚಾಟನೆ ಮಾಡ್ತಾ ಇದ್ದೀವಿ. ಮಾಡಾಯ್ತು, ಯತ್ನಾಳ್ ಮಾಡಿ ಆಗಿದೆ. ಇವತ್ತು ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಶಿಸ್ತನ್ನು ಉಲ್ಲಂಘಿಸೋಂಥವ್ರನ್ನ ಉಚ್ಚಾಟನೆ ಮಾಡ್ತೀವಿ, ನೋಟಿಸ್ ಕೊಡ್ತೇವೆ ಅವ್ರನ್ನೆಲ್ಲ. ಇವತ್ತು ನೋಡಿ ಇಲ್ಲಿ ದೇಶ ಇವತ್ತು ಜನಮನ ಕಾರ್ಯಕ್ರಮ ದೇಶವ್ಯಾಪ್ತಿ ಭಾಳ ಪಾಪ್ಯುಲರ್ ಒಂದು ವೇದಿಕೆ ಇದು. ಈ ಕಾಂಗ್ರೆಸ್ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನತಕ್ಕಂಥದಕ್ಕೆ ಇದೇ ಸಾಕ್ಷಿ. ಇವತ್ತು ದೇಶದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಚಿಂತನೆ ಇರಲಿಲ್ಲ ಅವ್ರಿಗೆ. ದೇಶದ ಬಗ್ಗೆ ಕಾಳಜಿ ಇಲ್ಲ, ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಎಲ್ಲ ಒಂದು ಕಡೆ ಕುಕ್ಕರ್ ಬ್ರದರ್ ಅಂತ ಬಾಂಬುಲಿರೋರಿಗೆ ಬೆಂಬಲ ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಪಕ್ಷ ದೇಶಕ್ಕಾಗಿ ಪ್ರಾಣ ಕೊಡೋಂಥದ್ದು, ದೇಶ ಮೊದಲು ನಾವು ಕೊನೆ ಅಂತಕ್ಕಂಥ ದೊಡ್ಡ ವೇದಘೋಷವನ್ನು ಹೊಂದಿರತಕ್ಕಂಥ ಏಕೈಕ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೇಶಕ್ಕಾಗಿ ಹೇಳಿದ್ರು, ಅವ್ರು ಹೇಳ್ದಂಥದ್ದೇನು, ದೇಶ ಮೊದಲು ನಾವು ಕೊನೆಯವರು ಅಂತ. ಅಂಬೇಡ್ಕರ್ ಅವ್ರನ್ನ 2 ಸಾರಿ ಸೋಲಿಸಿದಂಥವ್ರು ಈ ಕಾಂಗ್ರೆಸ್ ಅವರು. ಅಂಬೇಡ್ಕರ್ ಅವ್ರು ಸೋಲಿಸಿದಂಥವ್ರು ಈ ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಆ ದಲಿತರ ಸಮಾಜವನ್ನು ಸಮಾಧಿ ಮಾಡಿದಂಥವ್ರು. ವೋಟ್ ಬ್ಯಾಂಕ್ಗಾಗಿ ಸಮಾಜ ಕಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಸಮಾಜವನ್ನು ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಪಂಚತೀರ್ಥಗಳನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಂಧಾನ ಸಭೆ ನಡೀತಿರ್ತಕ್ಕಂಥದ್ದು. ವಿಪಕ್ಷ ನಾಯಕರ ಒಂದು ಕತೆ, ಅಲ್ಲಿ ಅಧ್ಯಕ್ಷರ ಒಂದು ಕತೆ. ಇವತ್ತು RSS ಒಂದು ಸಮನ್ವಯ ಬೈಠಕನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅದು ಒಂದು ಭಾಗ. ಅದು ಅವ್ರ ಮನೆ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಈಗ ನಿಮ್ಮ ತಟ್ಟೆ ಪರಿಸ್ಥಿತಿ ಏನು? ಯಾಕಂತ ಹೇಳಿದ್ರೆ ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು, ಕೆಲಸಗಾರರಿಗೆ ಪಕ್ಷದೊಳಗೆ ನಡೀತಕ್ಕಂಥ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನಿಮ್ಮಂಥವ್ರಿಗೆ ನೋವಾಗಲ್ವಾ? ಸರಿ, ಅಲ್ಲಲ್ಲ, ನಿಮ್ಮಂಥವ್ರಿಗೆ ನೋವು ಆಗುತ್ತಾ ಇಲ್ವಾ? ನಮಗೆ ಒಬ್ಬ ಹಿರಿಯ ಶಾಸಕ ನೇರವಾಗಿ ಆರೋಪವನ್ನು ಮಾಡ್ತಾರೆ ನಿಮ್ಮ ಜಮೀರ್ ಅಹಮದ್ ರವರ ಇಲಾಖೆ ಮೇಲೆ. ಹಣ ಏನ್ರಿ, ಮನೆಗೆ 10,000 ತಗೊಳ್ತೀರಾ ಅಂತ ಹೇಳಿದ್ರೆ ಏನು ವ್ಯವಸ್ಥೆ ಸರ್ ಇದು? ಬಡವ್ರ ಕತೆ ಏನು ಸರ್ ಇದು? ಯಾರು ಪ್ರಶ್ನೆ ಮಾಡೋರು? ಏನು ಕತೆ? ಎಲ್ಲದಕ್ಕೂ ಭ್ರಷ್ಟಾಚಾರ, ಹುಟ್ಟ ಮಗುವಿಂದ ಹಿಡಿದು ಸಾಯ ಚಟ್ಟವರೆಗೂ ಕೂಡ ಭ್ರಷ್ಟಾಚಾರ ಆದರೆ ಈ ದೇಶದ ವ್ಯವಸ್ಥೆ ಏನು? ಜನ ಯಾವಾಗ ದಂಗೆ ಹೇಳ್ತಾರೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಇಡೀ ದೇಶದಲ್ಲಿ. ನಾನು ಹೇಳ್ತಿರ್ತದ್ದು ಸರಿ, ನಿಮ್ಮ ಮಾತಿಗೆ ನಾನು ಉತ್ತರ ಕೊಡ್ತೀನಿ. ಈಗ ಅವರು ಆರೋಪ ಮಾಡಿರೋದು ಯಾರ ಮೇಲೆ? ಒಬ್ಬ ಅಧಿಕಾರಿ ಮೇಲೆ. ನೋ,
ಡಿಪಾರ್ಟ್ಮೆಂಟ್ ಯಾರ್ರಿ? ಅಧಿಕಾರಿ ಮೇಲೆ ಅದು ನೀವು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಿಕಾರಿ ಮೇಲೆ ಅವರು ಆರೋಪ ಮಾಡಿರೋದು. ಒಂದು ನಿಮಿಷ ಅಧಿಕಾರಿಗಳು ಆರೋಪ ಮಾಡಿದಾರೆ ಅಂತ ಹೇಳಿದ್ರೆ ನಿಮ್ಮ ಇಲಾಖೆ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟು ಬರಬೇಕಂದ್ರೆ ಅವ್ರ ಇಲಾಖೆ ಅಧಿಕಾರಿಗಳ ಲಂಚ ತಗೊಳ್ಳಕ್ಕೆ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇವರು ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಇವರು ಕೂಡ ಮಹಾನ್ ಭ್ರಷ್ಟ ಇರ್ತಾರೆ ಅನ್ನೋದು ಸಾಕ್ಷಿ ಇದು. ಪ್ರೆಸ್ ಮೀಟ್ ಮಾಡಿದ್ದಾರೆ, ಕ್ಲಿಯರ್ಲಿ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಹಸ್ತಕ್ಷೇಪ ಏನೂ ಇಲ್ಲ. ಅದರಲ್ಲಿ ಏನಾದರೂ ಇದ್ದರೆ ನಾನು ಆನ್ ದ ಸ್ಪಾಟ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕ್ಲಿಯರ್ಲಿ ಹೇಳಿದ್ದಾರೆ ಮಿನಿಸ್ಟ್ರು. ಗೊತ್ತಾಯ್ತಾ? ಅದನ್ನು ಅವ್ರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನಮ್ಮನೆ ತೊಟ್ಟೆಯಲ್ಲಿ ಇಲಿ ಇದೆ, ನಿಮ್ಮನೆ ತಟ್ಟೆಯಲ್ಲಿ ಹೆಗಡ ಇದೆ ಅಂತ. ಅವ್ರ ಮನೆ ತಟ್ಟೆಯಲ್ಲಿ ಹಂದಿ ಬಿದ್ದಿದೆ, ಅದು ಗೊತ್ತಾಗ್ತಿಲ್ಲ ಅವ್ರಿಗೆ. ಯಾಕಂದರೆ ಅವ್ರ ಪಕ್ಕದ ಅವರೇ ಪಕ್ಷದ ಮಿನಿಸ್ಟರ್ ಆಗಿದ್ದಂಥವ್ರು ಯತ್ನಾಳ್ ಅವ್ರು ನಿಂತ್ಕೊಂಡು ಹೇಳ್ತಾರೆ ಯಡಿಯೂರಪ್ಪ ಸತ್ರ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತಾರೆ. ಇವ್ರು ಹೇಳ್ತಾರೆ ಮೋದಿ ಅವರು ದೇಶದ ಪರ ಅಂತ. ಮಣಿಪುರ ಹತ್ತಿ ಉರಿತಾ ಇದ್ದಾರೆ, ಒಂದ್ಸಲ ಹೋಗಿದ್ದಾರೆ ಮೋದಿ? ಮಣಿಪುರ ಹತ್ತಿ ಉರಿತಾ ಇದೆ ಈಗ, ಒಂದ್ಸಲ ಹೋಗಿ ಭೇಟಿ ಕೊಟ್ಟಿದ್ದಾರಾ? ಅದಕ್ಕೆ ಸೌಹಾರ್ದತೆ ಇಲ್ಲ ಅವ್ರಿಗೆ. ಅಲ್ಲಿ ಹೋಗಿ ಜನರ ಪರವಾಗಿ ನಿಂತ್ಕೊಂಡು ಜನರಿಗೆ ಏನು ಒಳ್ಳೇದು ಮಾಡಬೇಕು ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ. ಅದು ಬಿಟ್ಬಿಟ್ಟು ಬಂದು ಮಾತೆತ್ತಿದ್ರೆ ಕಾಂಗ್ರೆಸ್ ಪಕ್ಷ, ಮುಸಲ್ಮಾನರು, ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಅದು ಬಿಟ್ಟರೆ ಬೇರೆ ಏನು ಮಾತಾಡಕ್ಕೆ ಬರಲ್ಲ ಅವ್ರಿಗೆ. ಏನು ಮಾತಾಡಿದ್ರೆ ಮುಸಲ್ಮಾನರು ಹಿಂಗೆ ಮಾಡಿದ್ರು, ಮುಸಲ್ಮಾನರು ಹಂಗೆ ಮೊದಲು ಇವರು ಮೋದಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋದನ್ನ ಬಿಡಬೇಕು ಸರ್. ಈಗ 5 ಕಾಂಗ್ರೆಸ್ ಕೊಟ್ಟಿರೋಂಥ ಯೋಜನೆಗಳೇನಿದಾವೆ ಇವತ್ತು ಹಳ್ಳಿಗೆ ಬಂದು ನೋಡಲಿ ಸರ್. ಇವರು ಡೆಲ್ಲಿ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ. ಇವತ್ತು ಹಳ್ಳಿಗೆ ಬಂದು ನೋಡಿ. ಇವತ್ತು ಹಳ್ಳಿಗಳು ಸೇರ್ಕೊಂಡು ಇವತ್ತು ರಾಜ್ಯ ಆಗಿರೋದು, ದೇಶ ಆಗಿರೋದು. ಇವತ್ತು ನಾನು ಒಬ್ಬ ಕೌನ್ಸಿಲರ್ ಸರ್. ನಾನು ಕಾಂಗ್ರೆಸ್ ಬಿ ಫಾರಂ ತಗೊಂಡು ನಾನು ಇವತ್ತು ಕೌನ್ಸಿಲರ್ ಆಗಿರೋದು ಸರ್. ನಾನು ಇವತ್ತು ನನಗೆ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಇವತ್ತು ಕಾಂಗ್ರೆಸ್ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಇವತ್ತು ಸಾಮಾನ್ಯ ಆ ರಿಸರ್ವೇಷನ್ ಬಗ್ಗೆ ಅವರು ವಿರೋಧಿಸ್ತಾರೆ ಸರ್. ರಿಸರ್ವೇಷನ್ ತೆಗೀರಿ ಅಂತಾರೆ. ನಿಮ್ಮ ಶಾಸಕರಿಗೆ ಏನು ಎಚ್ಚರಿಕೆ ಕೊಡೋಕೆ ಶುರು ಮಾಡ್ತೀರಾ? ನಿಮ್ಮ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ ಆರೋಪಗಳು ನೇರವಾಗಿ ಮಾಡ್ತಿದ್ದಾರೆ. ಆಂತರಿಕವಾಗಿ ಒಂದು ವ್ಯವಸ್ಥೆ ಇರುತ್ತೆ. ನಿಮ್ಮ ಶಾಸಕರು ನಿಮ್ಮ ಮರ್ಯಾದೆ ತೆಗಿತಿಲ್ವಾ ಸರ್ ಪಾರ್ಟಿದು? ಆನೆಸ್ಟಾಗಿ ಮಾತಾಡಿ ಪಾಪ, ನೀವು ಆನೆಸ್ಟಾಗಿ ಮಾತಾಡಬೇಕಲ್ವಾ ಸರ್? ನಮ್ಮ ಶಾಸಕರು ಕೆಲಸ ಮಾಡೋದ್ರಲ್ಲಿ ಎಲ್ಲ ಮುಖ್ಯವಾಗಿರ್ತಾರೆ. ಆದರೆ ಅಧಿಕಾರ ಮಾಡಿದ್ರೆ ನಾವೇನು ಸರ್ ಮಾಡೋದು? ಅಧಿಕಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳು ಸೇರಿ, ಎಲ್ಲ MLAಗಳು ಸೇರಿ. ದಯವಿಟ್ಟು ಈ ಮಾತು ಹೇಳ್ಬೇಡಿ. ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಸರ್ಕಾರ ಅಲ್ಲ, ಅಧಿಕಾರಿಗಳ ಸರ್ಕಾರವನ್ನು ನಡೆಸ್ತಾ ಇಲ್ಲ. ಅಧಿಕಾರಿಗಳ ಸರ್ಕಾರನ ಹೇಳ್ಬಿಟ್ರೆ ಈ ಜನಪ್ರತಿನಿಧಿಗಳು ಯಾಕೆ ಬೇಕು? ಅದಕ್ಕೆ ಅಧಿಕಾರಿಗಳು ತನಿಖೆ ನಡೀತಾ ಇದೆ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಅದಕ್ಕೆ ಅಂತ ಎಷ್ಟು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ನಡೀತಿದೆ ಗೊತ್ತಾ ಈ ಸರ್ಕಾರದಲ್ಲಿ? ಎಷ್ಟು ಗೊತ್ತಾ ನಿಮಗೆ? ಸುಮಾರು 79ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಿದೆ. ಯಾರಿಗೆ ಶಿಕ್ಷೆ ಆಗಿದೆ ಸರ್? ಈಗ ಭ್ರಷ್ಟಾಚಾರನ ತಡಿಬೇಕಂದ್ರೆ ರಾಜ್ಯದಲ್ಲಿ ಸರ್ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಲೇಬೇಕು. ಅವ್ರನ್ನ ಶಿಸ್ತಿನ ಕ್ರಮ ತಗೊಂತೀವಿ. ತಾವು ಉತ್ತರ ಕೊಡ್ತೀನಿ ಸರ್. ಈಗ ಸರ್ಕಾರಿ ನೌಕರರು ಸರ್ಕಾರ ಬಂದಾಗ ಅವ್ರ ಎಂಪ್ಲಾಯ್ಮೆಂಟ್ ಆಗಿರಲ್ಲ ಸರ್. ಎಲ್ಲ ಸರ್ಕಾರಗಳು ನಿಮ್ಮ ಸರ್ಕಾರ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೇ ಹಳಿ ತಪ್ಪಿದ್ದೀರಾ. ನೀವೇ ಭ್ರಷ್ಟಾಚಾರ ಕೈ ಹಾಕಿದ್ರೆ ಅಧಿಕಾರಿಗಳಿಗೆ ಅದು ಸುಲಭ ಆಗುತ್ತೆ ಸರ್. ಹಾಗಾಗಿ ಅಧಿಕಾರಿಗಳು ನಿಮ್ ಕಂಟ್ರೋಲ್ ಇಲ್ಲ, ನೀವೇ ಇಲ್ಲಿ ಬಕಾಸುರಾಗಿದ್ದೀರಾ. ನಾನು ಹೇಳ್ತೀನಿ ಸರ್, BJP ಗೌರ್ಮೆಂಟ್ ಅಲ್ಲಿ ಇದ್ದಲ್ಲೂ ಅದೇ ಅಧಿಕಾರಿ ಇರ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಲ್ಲೂ ಅಧಿಕಾರಿ ಇರ್ತಾರೆ ಸರ್. ಭ್ರಷ್ಟರಾಗೋದು ಅಧಿಕಾರಿಗಳು ಬಿಟ್ರೆ ಚುನಾವಣೆ ಆಗಿರಲ್ಲ ಸರ್. ಅವರು ಅಧಿಕಾರಿಗಳು ಎಲ್ಲರೂ ಬಂದಾಗ ಹೆಂಗ್ ಬೇಕೋ ಅವರು ತಾಳೆ ಹಾಕಂತಾರೆ, ಹೆಂಗ್ ಬೇಕಾದ್ರು ಮಾಡ್ಕೊಂಡು ಹೋಗ್ತಾರೆ ಸರ್. ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದು ನಮ್ಮ ಸರ್ಕಾರ. ಬ್ರದರ್, ಇದು ಒಳ್ಳೆ ಎಕ್ಸಾಂಪಲ್ ಅಲ್ಲ. ಅಧಿಕಾರಿಗಳು ಲಂಚ ತಗೊಂತಾರೆ, ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಮಾಡ್ತೀವಿ, ಅದು ಒಳ್ಳೆ ಆನ್ಸರ್ ಅಲ್ಲ. ದಯಮಾಡಿ, ಇದು ನೀವೊಬ್ರು ಕೌನ್ಸಿಲರ್ ಆಗಿದ್ದೀರಾ, ಕೂಲಾಗಿ ಮಾತಾಡಿ. ಕರೆಕ್ಟಾಗಿ ಕೇಳಿ ಸರ್. ಇದು ಲಂಚಾವತಾರ ಇವತ್ತು ನಿನ್ನೆ ದುಡ್ಕೊಂಡಿಲ್ಲ. ಮಾನ್ಯ BJPಯ ದಕ್ಷಿಣ ಭಾರತದಲ್ಲಿ ರಾಜ್ಯ ಸರ್ಕಾರ ಬರೋಕ್ಕೆ ಕಾರಣಕರ್ತರಾದಂಥ ಮಾನ್ಯ ಯಡಿಯೂರಪ್ಪನಿಂದನೇ ಇದಾಗಿದೆ. ಕುದುರೆ ವ್ಯಾಪಾರ ಯಾವತ್ತು ಸ್ಟಾರ್ಟ್ ಆಯಿತೋ ಅವತ್ತಿಂದ ಲಂಚ ಬಾಕತನ ಕರ್ನಾಟಕದಲ್ಲಿ ಉಗಮ ಆಯಿತು. ಒಂದು. ಎರಡನೇ ವಿಚಾರ, ಲಂಚ ಇವತ್ತು ನೆನೆದಿಲ್ಲ. ನಮ್ಮ ರಾಜೀವ್ ಗಾಂಧಿ ಪೀರಿಯಡಲ್ಲೂ ಲಂಚ ಅವತಾರ ಇತ್ತು. ಕೇಳಿಸ್ಕೊಳ್ಳಿ, ನಾನು ನಿಜ ಮಾತಾಡ್ತಾ ಇದ್ದೀನಿ. ಈಗಲೂ ಇದೆ, ಕೇಳಿಸ್ಕೊಳ್ಳಿ ಸರ್, ಇವಾಗಲೂ ಇದೆ. ಇದನ್ನು ಹೋಗ್ಲಾಡ್ಸಕ್ಕೆ ನೀವು ಒಬ್ಬ ಕಾರ್ಯಕರ್ತ ಒಪ್ಕೊಂಡ್ರಿ. ಯಡಿಯೂರಪ್ಪ ಕುಟುಂಬದಿಂದ ಲಂಚ ಅವತಾರ ಆರಂಭ ಆಯ್ತು ಅಂತ ಹೇಳ್ತಾರೆ. ಅಲ್ಲಲ್ಲ, ಇದು ರಾಜೀವ್ ಗಾಂಧಿ ಕಾಲದಲ್ಲಿ ₹1 ಹಣ ಕೊಟ್ರೆ ಯಡಿಯೂರಪ್ಪ ಕುಟುಂಬದಿಂದ ಲಂಚ ಹೋಗಮ ಆಯ್ತಲ್ಲ ಹೇಳ್ತಾ ಇದ್ರು. ರಾಜೀವ್ ಗಾಂಧಿ ಹೇಳ್ತಾ ಇದ್ರು, ನಾವು ₹1 ಬಿಡುಗಡೆ ಮಾಡಿದ್ರೆ 85 ಪೈಸಾ ಮಧ್ಯದಲ್ಲಿ ಸೋರಾಗ್ತಾ ಇತ್ತು. ಎಸ್ ಸರ್, ಕೊಟ್ಬಿಡ್ತೀನಿ. ಆಮೇಲೆ ₹10 ಸರ್ಕಾರದ ದುಡ್ಡು ಜನರ ಕೈಗೆ ಹೋಗೋ ಸತ್ತಲ್ಲಿ ಮಂಜುಗಡ್ಡೆ ತರ ಕರಗುತ್ತೆ ಅಂತ ರಾಜೀವ್ ಗಾಂಧಿನ ಹೇಳಿದ್ದಾರೆ. ಇದು ನಿಜ. ಆದ್ರೆ ಇದನ್ನ ಹೋಗ್ಲಾಡ್ಸಕ್ ಸರ್ವ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾನೆ ಇದೆ. ಇವತ್ತು ಮಾಡುತ್ತೆ, ನಾಳೆನೂ ಮಾಡುತ್ತೆ. ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ಇಂಟರ್ನಲ್
ಅವ್ರಿಗೆ ಒಂದು ಪನಿಷ್ಮೆಂಟು ಇಲ್ಲಾಂದ್ರೆ ಅವ್ರನ್ನ ಕೆಲಸದಿಂದ ತೆಗೆಯುವಂತಹ ಕಾನೂನು ತಂದೆ ತರ್ತೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನ ಕುದುರೆ ವ್ಯಾಪಾರದಿಂದಾನೆ ಇವತ್ತು ಲಂಚ ಬಾಕತನ ಗೌರ್ಮೆಂಟ್ ಅಧಿಕಾರಿಗಳಿಂದ ಹಿಡಿದು MLAಗಳವರೆಗೂ ಹಬ್ಬಿದೆ. ಯಾವತ್ತು ಇವ್ರು 20 ಕೋಟಿ 30 ಕೋಟಿ ಅಂತ ಸೆಷನಲ್ಲಿ ಹೇಳಿದ್ದಾರೆ. ಸೆಷನಲ್ಲಿ JDS ಸರ್ಕಾರ ಉಳಿಸುವಾಗ ಸಾಬೀತಾಗಿದೆ. ನಿಮಗೆ ಗೊತ್ತು, ಮಾಧ್ಯಮದಲ್ಲಿದೆ ಇದು. ಶರವಣ ಅವರೇ, ಸೆಪ್ಟೆಂಬರ್ನಲ್ಲಿ ಅಂಥದ್ದೇನು ಕ್ರಾಂತಿ ನಡೀತಾ ಇದೆ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಒಬ್ಬ ಜವಾಬ್ದಾರಿತದ ಸಚಿವರು ಹೇಳ್ತಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಹಂಗಾದ್ರೆ ಸರ್ಕಾರ ಬಿದ್ದೋಗುತ್ತಾ, ಅಥವಾ ಪಾರ್ಟಿ ಅಧ್ಯಕ್ಷರು ಬದಲಾಗ್ತಾರಾ, ಅಥವಾ ಮುಖ್ಯಮಂತ್ರಿ ಬದಲಾಗ್ತಾರಾ, ಅನೇಕ ಸಚಿವರ ತಲೆದಂಡಾಗುತ್ತಾ, ಏನೋ ಒಂದು ಆ್ಯಪನ್ಸ್ ನಡೀತಿರ್ಬೋದಲ್ಲ, ಬಹುಶಃ ನಿಮಗೂ ಮಾಹಿತಿ ಇರುತ್ತೆ. ಹಾಗಾದರೆ ಸೆಪ್ಟೆಂಬರ್ ಕ್ರಾಂತಿ ಏನು? ನೀವು ಕಾಂಗ್ರೆಸ್ನ ನಾಯಕರಾಗಿರೋದ್ರೆ ನಾನು ಕೇಳ್ತಾ ಇದ್ದೀನಿ. ಈಗ ಕ್ರಾಂತಿ ಅಂದಿದ ತಕ್ಷಣ ಅದೇನು ಕೆಟ್ಟ ಪದ ಅಲ್ಲ ಸರ್. ಕ್ರಾಂತಿ ಅನ್ನೋದು ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ. ಅದನ್ನೇ ಅವರು ಹೇಳ್ಕೊಂಬರ್ತಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಏನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಘೋಷಣೆನೂ ಮಾಡ್ತೀವಿ. ಪಕ್ಷ ಅದನ್ನ ನಿರ್ಧಾರ ತಗೊಳ್ಳುತ್ತೆ. ಯಾವ್ದಾದ್ರು ಒಂದು ಹೊಸ ಸ್ಕೀಮ್ನ ಬಿಡ್ತೀವಿ, ಏನೋ ನಡೆಯುತ್ತೆ, ಅದು ಅನೌನ್ಸ್ ಮಾಡಿದಾಗ ಹೇಳ್ತೀನಿ. ಅದಕ್ಕಿಂತ ಮೊದಲಾಗಿ ಮೇಡಮ್ ಅವ್ರು ಹೇಳಿದ್ರು ಭ್ರಷ್ಟಾಚಾರನ ನಿಯಂತ್ರಣ ಮಾಡೋಕ್ಕೆ ಮೋದಿ ಅವ್ರು ಬಂದ್ರೆ ಅಂತ ಹೇಳಿದ್ರು. ಮೇಡಮ್ ಅವರೇ, ದಯವಿಟ್ಟು ತಮ್ಗೊಂದು ಮಾಹಿತಿ ಕೊಡ್ತೀನಿ. ಸ್ವಿಸ್ ಬ್ಯಾಂಕಲ್ಲಿ 14 ವರ್ಷ ಹಿಂದೆ ಏನಿತ್ತು, ಇವತ್ತು 300 ಟೈಮ್ ಜಾಸ್ತಿ ಆಗಿದೆ. ಅದಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ನಿಮ್ಮ ಕೈಲಿ? ಅದನ್ನು ಉತ್ತರ ಕೊಡೋಕ್ಕಾಗತ್ತಾ? ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ಕೋರ್ಟಲ್ಲಿದೆ, ಯಾಕಿದೆ, ಎಲ್ಲಿಂದ ಬಂತು? 70 ವರ್ಷದಿಂದ ಕೇಳಿ, ಕ್ವಶ್ಚನ್ ಮಾಡಿ. 300 ಪಟ್ಟು, ಒಂದು ಪಟ್ಟು 2 ಪಟ್ಟು ಅಲ್ಲ, 300 ಪಟ್ಟು ಜಾಸ್ತಿ ಆಗಿದೆ. ಅದನ್ನೇ ಇರೀರಿ, ಒಂದು ನಿಮಿಷ ಇರೀರಿ. ಇವಾಗ ಅದನ್ನೇ ಝೀರೋ ಅಕೌಂಟ್ ಓಪನ್ ಮಾಡಿ 10 ರೂಪಾಯಿ ಬರ, 10ರಿಂದ 10 ರೂಪಾಯಿ ಸೆಂಟ್ರಲ್ ಇಂದ ಇಲ್ಲಿವರೆಗೂ 10 ರೂಪಾಯಿ ಜನರಿಗೆ ತಲುಪ್ತಾ ಇದೆ. ರಾಜೀವ್ ಗಾಂಧಿ ಇದ್ರಲ್ಲಿ ಏನು ತಲುಪ್ತಾ ಇರಲಿಲ್ಲ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ದುಡ್ಡು ಹೆಂಗೆ 300 ಪಟ್ಟು ರೈಸ್ ಆಯ್ತು? ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ಯಾಕಂತ ಹೇಳಿದ್ರೆ ತಾವುಗಳೇ 14 ವರ್ಷ ಹಿಂದೆ ಹೇಳಿದ್ರಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದುಡ್ಡನ್ನು ತಗೊಂಡ್ಬಂದು ಪ್ರತಿಯೊಬ್ಬರ ಜಾಬ್ರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಯಾವ ಒಂದು ರೂಪಾಯಿಯೂ ಬಂದಿಲ್ಲ. ಇವತ್ತು ಅದರ ಪರಿಣಾಮ ಏನಾಗಿದೆ ಗೊತ್ತಾ? 300 ಟೈಮ್ಸ್ ರೈಸ್ ಆಗಿದೆ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಉತ್ತರ ಯಾರು ಕೊಡ್ಬೇಕಂತ ಅವರೇ ಹೇಳಿ ಸ್ವಾಮಿ. ಸೆಪ್ಟೆಂಬರ್ ಕ್ರಾಂತಿ ಆಗ್ತಿದೆ. ಏನು ಹೊಸ ಸರ್ಕಾರ ಬರುತ್ತಾ? ಹೊಸ ಅಧ್ಯಕ್ಷರು ಬರ್ತಾರಾ? ಹೊಸ ಮುಖ್ಯಮಂತ್ರಿ ಬರ್ತಾರಾ? ಎಲ್ಲ ಸಚಿವರುಗಳು ಮನೆ ಹೋಗಿ ಹೊಸಬ್ರೆಲ್ಲ ಬರ್ತಾರಾ? ಆ ಕ್ರಾಂತಿಯ ಮಹತ್ವ ಏನು? ಸೆಪ್ಟೆಂಬರಲ್ಲಿ ಕಾಂಗ್ರೆಸ್ಸಿಂದ ಕ್ರಾಂತಿ ಆಗುತ್ತೆ, BJP ಅವ್ರಿಗೆ ವಾಂತಿ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂತ ಹೇಳ್ತೀನಿ. ವಂಶ ಪರಂಪರೆಯಾಗಿ ಬಂದಂಥವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ. ನಿಮ್ದು ವಂಶ ಪಾರಂಪರ್ಯ ಪಕ್ಷನೇ. ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಯಾರಿಗೆ ಸಂವಿಧಾನದಲ್ಲಿ ಈ ಪದಗಳನ್ನು ಉಪಯೋಗಿಸೋಕ್ಕೆ ಬರಲ್ಲ, ಅಸಂವಿಧಾನ ಪದಗಳನ್ನ ಉಪಯೋಗಿಸುವಂಥವ್ರನ್ನ ವಿರೋಧ ಪಕ್ಷ ನಾಯಕರನ್ನ ಮಾಡ್ತಾರೆ. ಯಾರನ್ನ ಮತಾಂತರಗೊಳಿಸಿ, ಹಿಂದೂಗಳನ್ನ ಮತಾಂತರಗೊಳಿಸುವಂಥ ಫಾದರ್ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ತಗೊಂಬಂದು ನಾಯಕನಾಗಿ, ವಿಪಕ್ಷ ನಾಯಕನಾಗಿ ಮಾಡ್ತಾರೆ. ಹೌದು, ಮಾಡಿದ್ದಾರೆ. ಹೌದು ಸರ್. ಛಲವಾದಿ ನಾರಾಯಣ ಸ್ವಾಮಿ ಅವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಾಗಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಒಬ್ಬ ಹಿಂದೂ, ಆತ ನನ್ನ ಸಂಬಂಧಿನು. ಇದೆಲ್ಲ ನಾಟಕ ಆಡ್ತಕ್ಕಂಥ ಕಾಂಗ್ರೆಸ್ ಅವರು. ಈ ನಾಟಕದ ಕಥೆಗಳನ್ನು ಹೇಳ್ತಕ್ಕಂಥದ್ದು ಡ್ಯಾಮೇಜ್ ಮಾಡ್ತಿದಾರ? ಅಲ್ಲ, ಡ್ಯಾಮೇಜ್ ಅಲ್ಲ, ಅವ್ರಿಗೆ ಬೇರೆ ಏನು ವಿಷಯಗಳಿಲ್ಲ. ಇವತ್ತು ಕ್ರಾಂತಿ ಆಗುತ್ತಲ್ಲ ಸೆಪ್ಟೆಂಬರ್ ಅಲ್ಲಿ, ಅದೇನಂತ ಹೇಳ್ಬೇಡಿ, ಪೂರ್ತಿ ಡಿಬೇಟ್ ಅವರೇ ಮಾಡಲಿ. ಪ್ಲೀಸ್, ಕ್ರಾಂತಿ ಬಗ್ಗೆ ಅವ್ರು ಕೇಳ್ತಿದ್ದಾರೆ. ಯಾರಿಗೆ ವಾಂತಿ ಆಗುತ್ತೆ ಅಂತ ಹೇಳ್ಬಿಡಿ ಪ್ಲೀಸ್. BJP ಪಾರ್ಟಿಲಿ ವಾಂತಿ ಆಗುತ್ತೆ, ಅದನ್ನ ಅವರೇ ನೋಡ್ತಾರೆ. ಆ ವಾಂತಿನ ತಡ್ಕೊಳಕ್ಕಾಗ್ದಿರ ಅವ್ರು ಊರು ಬಿಟ್ಟು ಹೋಗ್ತಾರೆ. ನಾನು ಇನ್ನೊಂದು ಹೇಳ್ತೀನಿ ಸರ್, ಅವರು ಒಂದು ಸುದ್ದಿ ವಾಹಿನಿ ಏನೋ ಪ್ರಸಾರ ಮಾಡುತ್ತೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು. ನಾನು ಹೇಳ್ತೀನಿ, ನೀವು ಅಕ್ರಮ ಅನ್ನೋದಾದರೆ 1,27,00,000 ಜನಕ್ಕೆ 2,000 ರೂಪಾಯಿ ಕೊಡ್ತಾ ಇರೋದು ಅಕ್ರಮನ? ಪ್ರೂವ್ ಮಾಡಲಿ. ನೀವು ಅಕ್ರಮ ಅನ್ನೋದಾದರೆ 1,60,00,000 ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ, ಅದು ಅಕ್ರಮನ? ಪ್ರೂವ್ ಮಾಡಲಿ. 2 ಕೋಟಿ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಅದು ಅಕ್ರಮನ? ಪ್ರೂವ್ ಮಾಡಲಿ. 2 ಕೋಟಿ ನಿರುದ್ಯೋಗಿಗಳಿಗೆ ನಾವು ಯುವ ನಿಧಿ ಪ್ರಕಾರ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ, ಅದು ಅಕ್ರಮನ? ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ಅಕ್ರಮ ಅವ್ರಿಗೆ ನಾನು ಹೇಳ್ತೀನಿ ಸರ್. ನಾವು ವಿರೋಧ ಪಕ್ಷದಲ್ಲಿದ್ದಾಗ BJP ಅವ್ರು ಮಾಡಿದಂಥ ಅಕ್ರಮಗಳನ್ನ ಬಯಲಿಗೆಳೆದು ಅವರು ಸಾಲು ರಾಜೀನಾಮೆಗಳನ್ನ ನಾವು ಕೊಡಿಸಿದ್ವಿ. ಅವ್ರನ್ನ ಅದನ್ನ ತಡ್ಕೊಳಕ್ಕಾಗ್ತಿಲ್ಲವ. ನಾವು ಇವರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗಣಿ ಹಗರಣ ಮುನ್ನೆಲೆಗೆ ಬಂತು. ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ 316 ಕಿಲೋಮೀಟರ್ ಬಳ್ಳಾರಿಗೆ ಗಣಿ ಹೋರಾಟದ ಮುಖಾಂತರ, ಪಾದಯಾತ್ರೆ ಮುಖಾಂತರ ಅವತ್ತಿನ ಮುಖ್ಯಮಂತ್ರಿ ಹುದ್ದೆಗೆ ಇರಿದ್ರು. ಕಾಂಗ್ರೆಸ್ ಸರ್ಕಾರ ಬಂತು. ನಂತರ ಅನೇಕ ತನಿಖೆಗಳಾದವು. 2016-17ರಲ್ಲಿ ಸಂಪುಟ ಉಪಸಮಿತಿಯಲ್ಲಿದ್ದಂಥ ಸಚಿವರಾದಂಥ HK ಪಾಟೀಲ್ ಒಂದು ವರದಿಯನ್ನು ಕೊಟ್ಟರು. ಸುಮಾರು 1,40,000 ಕೋಟಿ ರೂಪಾಯಿ ಈ ರಾಜ್ಯದ ಸಂಪತ್ತು ಲೂಟಿಯಾಗಿದೆ, ಅದನ್ನು ನಾವು ವಸೂಲಿ ಮಾಡಬೇಕಂತ ಹೇಳಿದ್ರು. ಅನೇಕ ಅಧಿಕಾರಿಗಳು, ರಾಜಕಾರಣಿಗಳಿದ್ದರು. ಕೇವಲ 7% ಮಾತ್ರ ಶಿಕ್ಷೆ ಆಯಿತು. ಇನ್ನು ಉಳಿದಂಥ 90%, 93% ಇವತ್ತು ಕೂಡ ಸಂಪತ್ತಿನ ಲೂಟಿಯಾಗಿದ್ದನ್ನು ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಅವರದೇ ಸಚಿವರು HK ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ. ಅವರು ಕ್ಯಾಬಿನೆಟಲ್ಲಿ ಹೇಳ್ಬೋದು, ಮುಖ್ಯಮಂತ್ರಿಗಳಿಗೆ 1-to-1 ಮೀಟ್ ಹೇಳ್ಬೋದು. ಹಾಗಾದರೆ
ಗಣಿ ಲಂಚದ ವಿರುದ್ಧ ಹೋರಾಟ ಮಾಡಿದಂಥವ್ರು, ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ಅಕ್ರಮ ಗಣಿಗಾರಿಕೆಯನ್ನು ಪರೋಕ್ಷವಾಗಿ ಬೆಂಬಲ ಕೊಟ್ಟಂತಲ್ವ ಸ್ವಾಮಿ? ಇದಕ್ಕೆ ಆನ್ಸರ್ ಮಾಡಿ ನೀವು, ದಯಮಾಡಿ ಆನ್ಸರ್ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ನೀವು ಉದ್ದುದ್ದ ಭಾಷಣ ಮಾಡ್ತೀರಲ್ಲ, ಇದಕ್ಕೆ ಆನ್ಸರ್ ಮಾಡಿ. ನಾನು ಆನ್ಸರ್ ಮಾಡ್ತೀನಿ ಸರ್. ನೀವು ಹೇಳಿದಂಗೆ ಮುಖ್ಯಮಂತ್ರಿ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಅದನ್ನು ಮಾತಾಡ್ಬೋದಿತ್ತು. ಯಾವತ್ತು ರೆಕಾರ್ಡ್ಸ್ ಹೋಗ್ಬೇಕು ಸರ್. ವಿಧಾನಸೌಧದಲ್ಲಿ ಏನೇ ಇದ್ರು ರೆಕಾರ್ಡ್ಸ್ ಹೋದಾಗ ಮಾತ್ರ ಅದಕ್ಕೆ ಮನ್ನಣೆ ಮಾತ್ರ. ನೀವು ಹೇಳ್ತೀರಾ ಲಾಸ್ಟ್ ಟೈಮು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಮಾಡಿದ್ರಿ ಅಂತ ಕೇಳ್ತಿರಲ್ಲ, ಅವಾಗ ನಾವು ತಗೊಡ್ತೀವಿ ನಾವೇನೇನು ಮಾಡಿದ್ವಿ ಅಂತ. ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನೀವೇನು ಹೇಳಿದ್ರಿ ಗಣಿ ಆಗೋಣ, ಗಣಿ ಸಂಪತ್ತು ಲೂಟಿ ಆಗಿರ್ತಂತ ಗಣಿ ಸಂಪತ್ತನ್ನ ಲೂಟಿಕೋರನ್ನ ಒದ್ದು ಒಳಗೆ ಹಾಕ್ತೀರಾ. ಆ ಸಂಪತ್ತಿನ ಕತೆ ಏನು ಸ್ವಾಮಿ? ಹೋರಾಟ ಮಾಡ್ತೀರಾ, ಅಧಿಕಾರಕ್ಕೆ ಬರ್ತೀರಾ, ಅಧಿಕಾರಕ್ಕೆ ಬಂದ ತಕ್ಷಣ ನೀವು ಮರ್ತೋಗ್ತೀರಾ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ನೀವು ಆನ್ಸರ್ಬಲ್ ಯಾರಿಗೆ? ಈಗ ಗಣಿ ಏನು ಸರ್ 7% ಬರಕ್ಕೆ 2 ಸರ್ಕಾರಗಳು ಬೇಕಾಯ್ತಾ? 2 ವರ್ಷ ಬೇಕಾಯ್ತಾ? ಒಬ್ಬ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಉಳಿದವ್ರ ಕತೆ ಏನು? ಅಲ್ಲಿಗೆ ಅದು ಪ್ರಾರಂಭ ಆಗಿದೆ ಅಂತ ಅರ್ಥ. ಡಿಪೆಂಡ್ ಮಾಡ್ಕೋಬೇಡಿ, ಎಲ್ಲದಕ್ಕೂ ಡಿಪೆಂಡ್ ಮಾಡ್ಕೊಳಕ್ ಅದಕ್ಕೊಂದು ನೀತಿ ನಿಯಮ ಇದೆ. ಈ ತರ ಸರ್ ನೀವು ಕೇಳಿದ ಕ್ವಶನ್ಗೆ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮಿನಿಸ್ಟರ್ ಒಂದು ಪತ್ರ ಬರೆದಿರೋದು ಏನಕ್ಕೆ ಅಂದರೆ ಅದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ ಈ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಪ್ರಕರಣನ ಸಾಲ್ವ್ ಮಾಡಬೇಕು ಅಂತ ಒಂದು ಹೇಳ್ತೀನಿ. ನಾನು ಅವಾಗ ಹೇಳ್ತೀನಿ ಸರ್, ವಿಶ್ವಗುರು ಅಂತ ಇಷ್ಟೆಲ್ಲ ಮಾತಾಡಿದ್ರಲ್ವಾ ಸರ್, ನಾನು ಹೇಳ್ತೀನಿ ಕಳೆದ 6 ತಿಂಗಳಲ್ಲಿ 1 ಲಕ್ಷ ಕೋಟಿ FDI ಹೋಗಿದೆ, ಯಾರು ಮಾತಾಡೋರಿಲ್ಲ. ಇದೇ 14ರಲ್ಲಿ ಅವ್ರು ಏನೇನು ಹೇಳ್ಬಂದ್ರು ಅಂತ ಎಲ್ಲ ಗೊತ್ತು. BJP ಅವ್ರಿಗೆ ಹೆಂಗಾಗಿದೆ ಗೊತ್ತಾ? ಅವ್ರ ನಾಯಕರು ಏನೇ ಹೇಳಿದ್ರು ಪಬ್ಲಿಸಿಟಿಗೋಸ್ಕರ ಹೇಳ್ತಾರೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವ್ರಿಗೆ ಯಾರ ಕೈಲೂ ಆಗಲ್ಲ ಸರ್. ಅವ್ರು ಏನಾದರೂ ಬಂದು ಮೋದಿ ಹೇಳಿರೋದು ಯಾವ್ದಾರು ಒಂದೇ ಒಂದು ಪ್ರೋಗ್ರಾಮ್ನ ನಾವು ಸಮರ್ಥನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದೇನು ಹೇಳಿದ್ರು 100 ದಿನದೊಳಗೆ ಬ್ಲ್ಯಾಕ್ ಮನಿ ತರ್ತೀವಿ ಅಂದರು, ತರಲಿಲ್ಲ. 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದರು, ತರಲಿಲ್ಲ. 2022ಕ್ಕೆ ಗುಡಿಸಲು ಮುಕ್ತ ಭಾರತ ಮಾಡ್ತೀವಿ ಅಂದು ಮಾಡಲಿಲ್ಲ. ರೈತರಿಗೆ ದ್ವಿಗುಣ ಇನ್ಕಮ್ ಬರುವಂಥ ಕೆಲಸಗಳನ್ನ ಮಾಡ್ತೀವಿ. ನೀವು ಆನ್ಸರ್ ಮಾಡಲ್ಲ. ಗಣಿ ಸಂಪತ್ತು ಲೂಟಿಯಾಗಿದೆ. ಲೂಟಿಯಾದ ಸಂಪತ್ತನ್ನು ಕತೆ ಏನು? ಒಬ್ಬ HK ಪಾಟೀಲ್ರವರನ್ನು ಬಹಿರಂಗವಾಗಿ ಪತ್ರವನ್ನು ಬರೀತಾರೆ. ಬಹುಶಃ ಏನಾದರೂ ಸಂಪುಟ ಸರ್ಜರಿ ಅವ್ರದ್ದು ಮಂತ್ರಿಗಿರಿ ಹೋಗೋ ಚಾನ್ಸ್ ಇದೆ ಅನ್ಸುತ್ತೆ. ಈ ಮುಖಾಂತರ ಏನಾದರೂ ಪತ್ರ ಬರೆಯೋ ಮುಖಾಂತರ ತಲೆದಂಡನ ಉಳಿಸ್ಕೊಳ್ತಿದಾರಾ? ಇಲ್ಲ, ನಿಮ್ಮ ಸರ್ಕಾರದ ಉಳುಕನ್ನ ಒಬ್ಬ ಮಂತ್ರಿನೇ ಹೊರಗಾಗ್ತಾನೆ. ಅದಕ್ಕೆ ಬರ್ತೀನಿ ನಾನು. ಅಲ್ಲ, ಅದಕ್ಕೆ ಬರ್ಬೇಕು, ಅದನ್ನೇ ಮಾತಾಡ್ಬೇಕು. ನಾನು ಕೇಳಿದ ಪ್ರಶ್ನೆ ಆನ್ಸರ್ ಮಾಡ್ಬೇಕು. ನೀವು ಸೆಪ್ಟೆಂಬರ್ ವಾಂತಿ ಬಗ್ಗೆ ಮಾತಾಡೋದು ಬೇಡವಾ? ಸೆಪ್ಟೆಂಬರ್ ಬಗ್ಗೆ ಅವ್ರು ಮಾತಾಡಿದ್ರು. ಗಣಿ ಸಂಪತ್ತು ಲೂಟಿ ಆಗಿದ್ರನ್ನ ತಾವೇ ಪಾದಯಾತ್ರೆ ಮಾಡಿದ್ರಿ. ಪರ್ಸ್ಪೆಕ್ಟಿವ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ ವಾಂತಿ ಬಗ್ಗೆ ವಿಷಯಾಂತರ ಈ ವಿಷಯಗಳೇನಿದೆಯಲ್ಲ, ಒಬ್ಬ ಮಂತ್ರಿನೋ ಅಥವಾ ಮಾಜಿ ಮಂತ್ರಿನೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರದ್ದು ಒಂದು ಟ್ರೆಂಡ್ ಇದೆ, ಯಾವಾಗಲೂ ಮಾಡ್ತಾರೆ ಅವರು. ಆಲ್ ಆಫ್ ಅ ಸಡನ್ ಎದ್ದು ಬರ್ತಾರೆ, ಇನ್ನು 6 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಹೋಗ್ರಿ ಅಂತಾರೆ. 138 ಜನ ಇದ್ದೀವಿ, ಸರ್ಕಾರ ಬೀಳೋಕ್ಕೆ ಸಾಧ್ಯನಾ? ಏನಾದರೂ ಸಾಧ್ಯನಾ? ಅವೆಲ್ಲ ಮೀಡಿಯಾ ಅಟೆನ್ಷನ್ಗೋಸ್ಕರ ಹೇಳುವಂಥ ಪ್ರಕ್ರಿಯೆ. ಇನ್ನು ನೀವು ಪಾಟೀಲ್ರ ಬಗ್ಗೆ ಹೇಳಿದ್ರಿ, ನಾನು BR ಪಾಟೀಲ್ರಾಗಲಿ ಅಥವಾ ರಾಜು ಕಾಗೆ ಅಂತ ಇಂಥವ್ರನ್ನೆಲ್ಲ ನೋಡಿದಾಗ ನನಗೆ ನೋವಾಗುತ್ತೆ ಸರ್. ನನಗೆ ಪಕ್ಷ ತಾಯಿ ಥರ, ಪಕ್ಷ ಮತ್ತು ಸರ್ಕಾರ ನನ್ನ ತಾಯಿ ಥರ. ನನ್ನ ತಾಯಿಯನ್ನು ಆ ಶಾಸಕರು ಸಚಿವರು ಎಲ್ಲರೂ ಕೂಡ ತಾಯಿಯ ಮಕ್ಕಳು ಹೇಳ್ತಾರೆ ಬಿಡಿ. ಅವ್ರು ನೋಡಲ್ಲ, ನಮಗೆ ತಾಯಿ ಅವ್ರಿಗಲ್ಲ, ಅವ್ರಿಗೆ ಮೋದಿ ತಂದೆ ಅವರಿಗೆ. ಸೊ ನನ್ನ ಪಕ್ಷದ ಬಗ್ಗೆ ಏನೋ ಒಂದು ಆರೋಪ ಮಾಡಿದಾಗ ಅವರ ಉದ್ದೇಶದಲ್ಲಿ ಸತ್ಯಾಸತ್ಯತೆ ಇದೆ ಅಂದಾಗ ನಾವು ಒಪ್ಪೋಣ. ಅವರ ಉದ್ದೇಶದಲ್ಲಿ ದುರುದ್ದೇಶಗಳಿವೆ. ನೀವು ಪಾಟೀಲ್ರ ಬಗ್ಗೆ ನಮ್ಮ ಮೊದಲಿಂದಲೂ ಗೊತ್ತಿದೆ. ಅವರಿಗೆ ಸಚಿವ ಸ್ಥಾನ ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಮೊದಲಿಂದ ಕೂತಿದ್ದಾರೆ. ಆದ್ರಿಂದ ಅವ್ರಿಗೆ ಏನಾದರೂ ಮಾಡಿ ಮೀಡಿಯಾ ಮುಂದೆ ಇರ್ಬೇಕು. ನಾನು ವೈರಲ್ ಏನು ಸರ್ ವೈರಲ್ ಆಯಿತು? ವೈರಲ್ ಮಾಡಲಾಯಿತು ಆ ವಿಡಿಯೋನ. ಏನಿದೆ ಕಂಟೆಂಟ್ ಅದರೊಳಗೆ? ನನ್ನ ಸ್ನೇಹಿತರೆಲ್ಲ ಉತ್ತರ ಕೊಟ್ಟರು, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ, ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕಾಂಗ್ರೆಸ್ಗೆ ಬೆಂಬಲ ನೀಡಿತು, ನಾವು ಇಂಡಿಯಾ ಒಕ್ಕೂಟ ಅಂತೇಳಿ. ಈ ಸರ್ಕಾರ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಅದೇ ರೀತಿ ವಿಪಕ್ಷ ರಚನಾತ್ಮಕವಾಗಿ ಕೆಲಸ ಮಾಡ್ತಿದೆಯಾ ಮೇಡಮ್? ಸರ್, ಖಂಡಿತ ಎರಡೂ ಪಕ್ಷಗಳು ಕೂಡ ಈಗೇನು ಇರ್ತಕ್ಕಂಥ ಸರ್ಕಾರದಲ್ಲೂ ಕೂಡ ತುಂಬ ವೈಫಲ್ಯತೆಗಳು ಇವತ್ತೇನಾಗ್ತಾ ಇದೆ ಅಂದರೆ ಅಧಿಕಾರಿಗಳನ್ನು ಲೂಟಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಸರ್. ಅದು ನಿರ್ದಾಕ್ಷಿಣ್ಯವಾಗಿ ಹೇಳ್ತೀವಿ. ನಮ್ಮ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನ ಕಂಟ್ರೋಲ್ ಇಡ್ತಾ ಇಲ್ಲ. ಹಿಂದೆ ಒಂಥರ ಆ ಸರ್ಕಾರಗಳಲ್ಲಿ ಲಂಚಾವತಾರ ಏನು ನಡೀತಾ ಇತ್ತು, ಈಗ ಅಧಿಕಾರಿಗಳಿಂದ ಲಂಚಾವತಾರ ಆಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ತಿದ್ದುಕೊಳ್ಬೇಕಾಗತ್ತೆ, ಖಂಡಿತ ತಿದ್ದುಕೊಳ್ಬೇಕು. ಮತ್ತು ಮಂತ್ರಿಗಳೆಲ್ಲ ಅವ್ರ ಬೆಂಬಲ ಇಲ್ಲದೆ ಅವ್ರು ಮಾಡಲ್ಲ. ಅವ್ರು ಮಾಡೋದಕ್ಕೆ ಕೆಲವು ಅಧಿಕಾರಿಗಳು ಕೂಡ ಈ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೂ ಕೂಡ ಹೊರಡ್ತವೆ. ಇದನ್ನು ಎಚ್ಚೆತ್ಕೋಬೇಕು ಏನು ಮುಖ್ಯಮಂತ್ರಿಗಳು
ಮತ್ತು ಸರ್ಕಾರ ಎಚ್ಚೆತ್ಕೊಂಡು ಇಲಾಖೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಇವತ್ತು ದೇಶವ್ಯಾಪಿಯಲ್ಲಿ ಹೆಣ್ಣು ಮಕ್ಕಳ ಸ್ಕೀಮು ಸಾಕಷ್ಟು ತೊಗೊಂಡು ಬಂದರು. 2018ರಲ್ಲಿ ಇರಬೇಕಂದ್ರೆ ಈ BJP ಸರ್ಕಾರ ಇಲ್ಲದೆ ಇರುವಾಗ 90% ಅನುದಾನ ಬರ್ತಾಯಿತ್ತು ಮಹಿಳೆಯರ, ಮಕ್ಕಳ, ಗರ್ಭಿಣಿ, ಬಾಣಂತಿಯರ ಆರೈಕೆಗೆ ICDS ಡಿಪಾರ್ಟ್ಮೆಂಟ್ಗೆ. ಇದೇ ಮೋದಿ ಗೌರ್ಮೆಂಟ್ ಬಂದಮೇಲೆ 60%ಗೆ ಇಳಿದಿದೆ. ಅಂದರೆ ಮನುಷ್ಯರನ್ನು, ಮಹಿಳೆಯರನ್ನು ಬೆಲೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಅನುದಾನ ಹೆಚ್ಚು ಕೊಡಬೇಕಾ, ಕಡಿಮೆ ಕೊಡಬೇಕು? ಬರೀ 4,500 ಸಂಬಳದಲ್ಲಿ ಸರ್ ಸುಮ್ಮನಿರಿ, ಒಂದು ನಿಮಿಷ ಇರಿ. 4,500 ಸಂಬಳದೊಳಗಡೆ ಇಡೀ ದೇಶದ 28 ಲಕ್ಷ ಮಹಿಳೆಯರನ್ನ ದುಡಿಸ್ಕೊಳ್ತಾ ಇದ್ದಾರೆ. ಬರೀ 2,000 ರೂಪಾಯಲ್ಲಿ ಹೆಲ್ಪರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬಿಸಿ ಊಟದವರಿಗೆ ಬರೀ 1,000 ರೂಪಾಯಲ್ಲಿ ಸಂಬಳ ಕೊಡ್ತಾ ಇದೆ. ಸೊ ಇಲ್ಲಿ 3,500 ರಾಜ್ಯ ಕೊಡ್ತಾ ಇರೋದು 2,000, ಅವ್ರು 1,000. ಇವ್ರಿಗೆ ನಾಚಿಕೆ ಆಗಬೇಕು. ಇವ್ರದ್ದು ತಿನ್ನೋ ಅನ್ನ ಇವ್ರು ಹೆಂಗೆ ತಿಂತಾರೋ, ಇವ್ರೇನು ಬಟ್ಟೆ ಹಾಕ್ತಾರೋ, ಬೆಲೆ ಅದೇ ಅಲ್ವಾ ಇರೋದು? ಮಹಿಳೆಯರನ್ನ ಕೆಲಸ ಮಾಡೋಕ್ಕೆ ತಗೊಳ್ತಾರಲ್ಲ, ಆ ಕೆಲಸಕ್ಕೆ ತಕ್ಕ ಕೂಲಿ ಕೊಡಬೇಕು. 50 ವರ್ಷ ಆಗಿದೆ ICDS ಆರಂಭ ಆಗಿ, 50 ವರ್ಷ ಆದರೂ ಕೂಡ ಗೌರವಧನದಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಯಾವುದೇ ಕಾರ್ಮಿಕನನ್ನ ದುಡಿಸ್ಕೊಂಡು ಗಟ್ಟಿ ಇರೋವಾಗ ಮನೆಗೆ ಕಳಿಸ್ತೀರಿ, ಮನೆಗೆ ಹೋಗಿ ಜೀವನ ಮಾಡೋದಕ್ಕೆ ಪೆನ್ಷನ್ ಕೊಡ್ತಾ ಇಲ್ಲ. ಇವೆಲ್ಲ ಯೋಚನೆ ಮಾಡದೆ ಅವರೇ ಹಿಂದೂ ಮುಸ್ಲಿಂ ಜಾತಿವಾದ ತಗೊಂಡು ಬಂದು ಜನರನ್ನ ಅಲ್ಲಿ ಕೊಚ್ಕೊಂಡು ಸಹಾಯಂಗೆ ಮಾಡ್ತಾ ಇದ್ದೀರಿ. ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದ್ದಾರೆ ಕುವೆಂಪು ಅವರು. ನಾವು ಸರ್ವ ಜನಾಂಗದ ಶಾಂತಿ ತೋಟದ ಭಾರತ ದೇಶ ಇದು. ಯಾವುದೋ ಮುಸಲ್ಮಾನ ಇವರು ಅಂದ್ಕೊಂಡು ಜಾತಿ ಗದ್ದಲದಲ್ಲಿ ಜನರು ಕೊಚ್ಕೊಂಡು ಸಹಾಯಂಗೆ ಮಾಡ್ತಾ ಇದ್ದಾರೆ. ಎರಡು ಪಾರ್ಟಿಗಳು ಇದನ್ನು ಸೌಹಾರ್ದತೆಯನ್ನು ತರಬೇಕು, ಕಾರ್ಮಿಕರಿಗೆ ಎಚ್ಚೆತ್ಕೋಬೇಕು. ಇವತ್ತು ನೋಡಿ 10 ಗಂಟೆ ಟೈಮಿಂಗ್ಸ್ ತರ್ತಾ ಇದ್ದಾರೆ. ಏನು ಹೇಳಿ, 8 ಅವರ್ ಇದ್ರೆ ಇನ್ನು 2 ಅವರ್ ಯಾರು? ಕೇಂದ್ರ ಸರ್ಕಾರ ಹೇಳಿದೆ ಅಂತ ಈ ಸರ್ಕಾರ ಮೂವ್ ಮಾಡಕ್ಕೆ ಹೊರಟಿದೆ. ಮೊನ್ನೆ ನಾವೆಲ್ಲರೂ ಕೂಡ ಅದನ್ನ ಜಗಳ ಮಾಡಿ ಅವ್ರು ಹೇಳಿದ್ನ ನೀವು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರಿಗೆ ಹೇಳಿದ್ವಿ. ಹೌದು ಹೇಳಿದೀವಿ, ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಬಂದಿದ್ದೀವಿ. ನಾವು ಮೇಲಿಂದನ ತಳ್ಳಕ್ಕಾಗಲ್ಲ, ಮೇಲಿಂದ ತಳ್ಳಕ್ಕಾಗದಿರೋ ಗೊತ್ತಿಲ್ಲ. ಆದರೆ ಕಾರ್ಮಿಕ ವರ್ಗ ಇವತ್ತು ಎದ್ದು ನಿಲ್ಲುತ್ತೆ. 9ನೇ ತಾರೀಕು ಇಡೀ ದೇಶವ್ಯಾಪಿ ಕಾರ್ಮಿಕ ವರ್ಗ ಈ ಕಾನೂನುಗಳನ್ನು ಹಿಂತೋಗಬೇಕಂತ ಹೇಳಿ ಹೋರಾಟಕ್ಕೆ ನಿಂತಿದೆ. ಅದರಿಂದ ನಾವು ಹೇಳೋದು, ಕಾರ್ಮಿಕರಿಗೆ ಇರೋ ಕೆಲಸನ 10 ಗಂಟೆ ಮಾಡಿಸ್ಕೊಂಡ್ರೆ ಮಿಕ್ಕು ಓದಿ ಬಂದಿರ್ತಕ್ಕಂಥ ಯುವಕರು ಎಲ್ಲರೂ ಹೋಗ್ತಾರೆ. 2 ಸರ್ಕಾರಗಳು ಫಸ್ಟ್ ಉದ್ಯೋಗ ಸೃಷ್ಟಿ ಮಾಡ್ರಿ ನಿಮ್ಮ ಯೋಗ್ಯತೆಗೆ. ಅದಕ್ಕೆ ಇವತ್ತು ಲೂಟಿಕೋರರು, ತರಬೇಡುಕೋರರು ಆಗ್ತಿದ್ದಾರೆ. ಇವು ವಿದ್ಯಾವಂತ ಪ್ರಜೆಗಳು, ಯುವಕರು ಮೊದಲು ಉದ್ಯೋಗ ಕೊಡ್ರಿ. ಸರ್, ನೀವು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ರಿ. ಕಾಂಗ್ರೆಸ್ ನಿಮ್ಮ ಭರವಸೆಯಂತೆ ನೀವು ತಿಳ್ಕೊಂಡಂತೆ ಕೆಲಸ ಮಾಡ್ತಿದ್ಯಾ? ಜನರ ಆಶೋತ್ತರಗಳಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ಅದನ್ನು ಮಾತ್ರ ಹೇಳಿ, ನಾನು ಕೇಳ್ತಾ ಇದ್ದೀನಿ. ಸಮಿ ಕಾಂಗ್ರೆಸ್ ಪಕ್ಷ ನಾವು ಅವರಿಗೆ ಅವ್ರ ಜೊತೆ ಒಂದಾಗಿದ್ದು ಇಂಡಿಯಾ ಒಕ್ಕೂಟದಲ್ಲಿ ಇದ್ದಿದ್ದು ಅಷ್ಟೇ ಸತ್ಯ. ಆದರೆ ಕೆಲಸ ಮಾಡುವ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವು ಒಕ್ಕೂಟದಲ್ಲಿ ಬಂದಿದ್ದು ಅಷ್ಟೇ ಸತ್ಯ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು, ಇಲ್ಲಿ ಸಿದ್ದರಾಮಯ್ಯಂದು ಮತ್ತು DK ಶಿವಕುಮಾರ್ಗಳ ನಡುವೆ ಜಗಳದಲ್ಲಿ ಇಲ್ಲಿ ಆಡಳಿತಕ್ಕೆ ಚುರುಕೆ ಇಲ್ದಂಗೆ ಆಗ್ಬಿಟ್ಟಿದೆ ಸ್ವಾಮಿ. ಇದನ್ನು ನಾನು ಬೇಕಾದ್ರೆ 100% ಒಪ್ಕೊಳ್ತೇನೆ. ಎಸ್ ಸರ್. ಸರ್, ವಿಪಕ್ಷದ ಕೆಲಸ ಏನು ಹೇಳಿ, ಎಚ್ಚರಿಸಬೇಕಾಗಿರ್ತಕ್ಕಂಥ ಅವ್ರದ್ದು ಮನೆಯೊಂದು 30 ಬಾಗಿಲಾಗಿರ್ತಕ್ಕಂಥ, ಬಹುಶಃ ಈ ಥರದ ವೀಕ್ನೆಸ್ಗಳೇ ಆಡಳಿತ ಸರ್ಕಾರ ಆರಾಮಾಗಿ ಮಲಗೋಕ್ಕೆ ಕಾರಣ ಆಗಿರೋದಾ? 100%. ಒಂದು ಇವರು ಮಲಗಿದ್ದಾರೆ, ಅದೊಂದು. ಇನ್ನೊಂದು, ಈ ಕರಪ್ಷನ್ ಬಗ್ಗೆ ಚರ್ಚೆ ಆಯಿತು. ಈ ಕರಪ್ಷನ್ ಬಗ್ಗೆ ಮಾತಾಡೋದಕ್ಕೆ ಈ 2 ಪಕ್ಷಗಳು ಕೂಡ ಯಾವುದೋ ಒಂದು ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮೊನ್ನೆವರೆಗೆ ಇಲ್ಲಿದ್ದವರು ನಾಳೆ ಅಲ್ಲಿಗೆ ಹೋಗ್ತಾರೆ, ಮೊನ್ನೆವರೆಗೆ ಅಲ್ಲಿದ್ದವರು ನಾಳೆ ಇಲ್ಲಿಗೆ ಬರ್ತಾರೆ. ಸುಧಾಕರು ಕಾಂಗ್ರೆಸ್ಸಿಂದ ಅಲ್ಲಿಗೆ ಹೋದವರು, ಲಕ್ಷ್ಮಣ್ ಸಾವದಿ BJPಯಿಂದ ಅಲ್ಲಿಗೆ ಹೋದವರು, ಇಲ್ಲಿಗೆ ಕಾಂಗ್ರೆಸ್ ಬಂದವರು. ಸೊ ಇವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಇವರು ಲೀಡರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇವರಿಬ್ಬರು ಸೇರಿ ನಾವು ಆ ಕರಪ್ಷನ್ನ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಹೇಗೆ ಜನ ನಂಬ್ತಾರಂತೂ ನನಗೆ ಅರ್ಥ ಆಗ್ತಿಲ್ಲ. ಒಂದು. ಎರಡನೇದು, ಈ ಡೆವಲಪ್ಮೆಂಟ್, ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ BJP ಅವರೇ ಹೇಳ್ತಾರೆ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಅನುದಾನ ಪಡಿತಾ ಇಲ್ಲ ಅಂತ. ಬಟ್ BJP ಅವರು ಯಾವ ಗ್ಯಾರಂಟಿಯನ್ನು ತೆಗೆದುಕೊಳ್ತಾ ಇಲ್ಲ. ಅವರು ಇಲ್ಲ ಅವ್ರು ಇಲ್ಲ, ಜನಗಳಿಗೆ ಮುಟ್ತಾ ಇಲ್ಲ ಅಂತ. ಬಟ್ ನಾನು ಕೇಳೋದು ಒಂದೇ, BJP ನಾಯಕರಿಗೆ ಇಲ್ಲಿ ಯಾರಿಗಾದರೂ ನಿರ್ಮಲಾ ಸೀತಾರಾಮನ್ ಅವರಿಗೆ ನೇರ ಸಂಪರ್ಕ ಇದ್ದರೆ, ನರೇಂದ್ರ ಮೋದಿ ಅವರಿಗೆ ನೇರ ಸಂಪರ್ಕ ಇದ್ದರೆ ದಯವಿಟ್ಟು ಮಾತಾಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋ GST ಹಣ ಏನಿದೆಯೋ ಅದನ್ನು ಬಿಡಿಸ್ಬಿಟ್ರೆ ಎಲ್ಲ ಡೆವಲಪ್ಮೆಂಟ್ ಈಸಿಯಾಗಿ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಇದು ಒಂದು. ಎಸ್ ಬ್ರದರ್, ಈಗ 10 ಗಂಟೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು.
ಒಂದು ವಿಷಯ ಮತ್ತೆ ಮಾತಾಡಬೇಕು. ಇಲ್ಲ ಒಂದೇ ಒಂದು ವಿಷಯ, ಈ ರಾಜ್ಯ ಸರ್ಕಾರ ಈ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನು ಒಂದು ಇದು ಮಾಡ್ತಿದ್ದಾರೋ, ದೌರ್ಜನ್ಯಗಳು ಮಾಡ್ತಿದ್ದಾರೋ ಅದನ್ನು ಅವರು ಕಂಟ್ರೋಲಲ್ಲಿ ತಗೊಳ್ಳೇಬೇಕು. KID ಇದು ಮಾಡಿ KID ಇದು ದೇವನಹಳ್ಳಿ ಇಶ್ಯೂ ಆಯಿತು. ಆ ಇಶ್ಯೂದಲ್ಲಿ ಪಾಪ ಹೋರಾಟ ಮಾಡಿರೋರ ಮೇಲೆ ಇದೆಲ್ಲ ಮಾಡಿದಾರಲ್ಲ, ಅದು ಕೇಸ್ ಹಾಕಿದ್ದಾರೆ. ಯಾಕೆ ಇದೆಲ್ಲ ಮಾಡಬೇಕು? ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂದರೆ ಹೋರಾಟ ಒಂದು ಕಡೆಗೆ ನಡೆಯುತ್ತೆ. ಇಲ್ಲ ಅವ್ರು ಬೇಡ ಅಂತ ತಾನೇ ನಿಮ್ಮನ್ನ ಆಯ್ಕೆ ಮಾಡಿರೋದು. ಅವರು ಬೇಡ ಅಂತ ತಾನೇ ನಿಮ್ಗೆ ನಾವು ಬೆಂಬಲ ಕೊಟ್ಟಿರೋದು. ನೀವು ಅದನ್ನೇ ಮಾಡಿದ್ರೆ ನಾವು ಯಾಕೆ ನಿಮ್ಮ ಜೊತೆ ಇರಬೇಕು? ನೀವು ಯಡಿಯೂರಪ್ಪ ಬೇಡ ಅಂತಲೇ ಸಿದ್ದರಾಮಯ್ಯ ಬೇಕು ಅಂತ ಜನ ವೋಟ್ ಮಾಡಿದ್ದಾರೆ. ಯಡಿಯೂರಪ್ಪ ಬೇಡ ಅಂತ ಕಾಂಗ್ರೆಸ್ ಬರಬೇಕಂತ ನಾವು ಬೆಂಬಲ ಕೊಟ್ಟಿದ್ವಿ. ಪಾಪ ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆ ಸರ್ಕಾರ ಭಾರತ ದೇಶದಲ್ಲಿ ಬರಬೇಕು ಅಂತ ಪ್ರಯತ್ನ ಮಾಡಿದ್ರೆ ಇಲ್ಲಿ ಲೋಕಲ್ ಲೀಡರ್ಗಳು ಅವರು ಗುಂಪುಗಾರಿಕೆ ಮಾಡಿಕೊಂಡು ಈ ಕೈಗೆ ಸಿಕ್ಕಿರೋ ಅಮೃತ ಈ ಸರ್ಕಾರ ಈ ದೇಶದಲ್ಲಿ ಎಲ್ಲೂ ಇಲ್ಲ. ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಇರೋದು ಈಗ BJP, ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಇರೋ BJP ಕಾಂಗ್ರೆಸ್ ಸರ್ಕಾರ. ಅದನ್ನು ಸರಿಯಾಗಿ ಅವರು ಇದು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಭವಿಷ್ಯ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಮಾತ್ರ ಅಲ್ಲ, ವಿರೋಧ ಪಕ್ಷ ಎಲ್ಲರ ಭವಿಷ್ಯನೂ ಡಾರ್ಕ್ ಆಗಿ ಹೋಗುತ್ತೆ ಅನ್ನೋದು ನನ್ನ ಪಾಯಿಂಟ್. ಜನ ಪ್ರಶ್ನೆ ಮಾಡ್ತಿದ್ದಾರೆ, ಜನರ ಸಮಸ್ಯೆ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ. ಒಂದು ಕಡೆ ಸರ್ಕಾರ ಕೂಡ ಜನರ ವಿಚಾರದಲ್ಲೆಲ್ಲ ಒಂದು ಕಡೆ ಮಂಕಾಗಿರ್ತಕ್ಕಂಥ ಸರ್ಕಾರವನ್ನು ಎಚ್ಚರಿಸಬೇಕಾಗಿರ್ತಕ್ಕಂಥ ವಿಪಕ್ಷಗಳು ಕೂಡ ಆಂತರಿಕ ಕದನದಲ್ಲಿ ಇರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ಜನರಿಗೆ ನಿಮ್ಮ ಮೇಲೆ ಕೂಡ ಭರವಸೆ ಇಲ್ಲ, ಅವ್ರ ಮೇಲೆ ಕೂಡ ಭರವಸೆ ಇಲ್ಲ. ಜನರ ಪರಿಸ್ಥಿತಿ ಏನು? ನಿಮ್ಮಿಬ್ಬರ ಕಿತ್ತಾಟದಲ್ಲಿ ಜನ ಇವತ್ತು ಅನುಭವಿಸ್ತಿದ್ದಾರೆ. ಜನ ಹೇಗೆ ಗೊತ್ತಾಚಿದಾನಂದ್, ಈ ಅಡಿಕೆ ಕಟ್ ಮಾಡ್ತಾರಲ್ಲ, ಈ ಕಡೆನೂ ಆಗಲ್ಲ ಆ ಕಡೆನೂ ಆಗಲ್ಲ, ಮಧ್ಯದಲ್ಲಿ ಸಿಲುಕೊಂಡು ಒದ್ಲಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೇನಾಗಿದೆ ಅಂದರೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಇನ್ನೂ 6 ತಿಂಗಳು ಇರ್ತಾರ, 5 ವರ್ಷ ಇರ್ತಾರ, ಅವ್ರಿಗೆ ಗೊತ್ತಿಲ್ಲ. DCM DK ಶಿವಕುಮಾರ್ ಬಂದು ನಾನೇ ಇನ್ನು ನವೆಂಬರಿಂದ ನಮ್ಮದು ಟರ್ಮು ಅಂತ ಹೇಳ್ತಾನೇ ಇದ್ದಾರೆ. ಅದ್ರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ನಾನು ಇದು ರಾಜ್ಯಾಧ್ಯಕ್ಷ ಆಗಬೇಕು ಕಾಂಗ್ರೆಸ್ಸಿಂದ, ಅದಾದಮೇಲೆ ಖರ್ಗೆ ಅವರು ದಲಿತರ ಪರವಾಗಿದ್ದೀವಿ ನಾವು, ನಮಗೆ CM ಕೊಡಿ ಅಂತ ಇದೇ ರೀತಿ ಅವ್ರದ್ದೇ ಕಚ್ಚಾಟ ನಡೀತಾ ಇದೆ. ಆಮೇಲೆ ಆ ಮೇಡಮ್ ಹೇಳಿದ್ರು BJP ಗೌರ್ಮೆಂಟಲ್ಲಿ ಏನೂ ಇಲ್ಲ ಅದು ಇದು ಅಂತ. ಈಗಲೂ ನೀವು ಹಳ್ಳಿ ಕಡೆ ಹೋಗಿ ನೋಡಿ, ಉಜ್ವಲ ಯೋಜನಾ, ಆಮೇಲೆ ಜನ್ಧನ್ ಯೋಜನಾ, ಆಯುಷ್ಮಾನ್ ಯೋಜನಾ, ಇವೆಲ್ಲ ಮಾಡಿರೋದು ಮೋದಿ ಗೌರ್ಮೆಂಟು. ನಿಮ್ಮ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಅಮ್ಮ ಮಾಡಿಲ್ಲ, ನಾವು ತಂದಿದ್ದೀವಿ. ಇವತ್ತು ಮೋದಿ ಬಗ್ಗೆ ಪ್ರೌಡ್ ಆಗಿ ಹೇಳ್ತೀವಿ. ಇವತ್ತು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ಗಳು ಎಲ್ಲ ಮುಚ್ಚಿದ್ದಾರೆ. ಕಾಂಗ್ರೆಸ್ ಬಂದ್ಮೇಲೆ 11 ಯೂನಿವರ್ಸಿಟಿ ಮುಚ್ಚಿದ್ದಾರೆ. 11 ಯೂನಿವರ್ಸಿಟಿ ಮುಚ್ಚಿದೆ. ಗೌರ್ಮೆಂಟ್ ಸ್ಕೂಲ್ಗಳಂತೂ ನಡೀತಾ ಇಲ್ಲ. ಮೊಟ್ಟೆ ಕೊಡೋದನ್ನು ಕಿತ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮೊಟ್ಟೆ ಕೊಡೋದು ಆಯ್ತಾ. ಆಮೇಲೆ ಸರ್ಕಾರ ಮೊಟ್ಟೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ಸ್ವಲ್ಪ ಹಿಡಿತಕ್ಕೆ ತಗೊಳ್ಳಿ. ಸರ್ಕಾರಿ ಅಧಿಕಾರಿಗಳನ್ನ ಸ್ವಲ್ಪ ಹಿಡಿತಕ್ಕೆ ತಗೊಳ್ಳಿ. ಏನಾಗ್ತಾ ಇದೆ ಅಂದ್ರೆ ಎಲ್ಲೋದ್ರೂ ಲಂಚ ಬಾಕ ಆಗೋಗಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು. ಏನು ಹೇಳಿದ್ರು ಮೇಡಮ್? ಜಲ ಗಂಗೆ ಅಂತ ಹೇಳಿ ಮನೆಗೆ ಮೀಟ್ರ್ ಹಾಕಿದ್ರು, ಅದು ಮೋದಿ ಅವ್ರದ್ದು. ಇವತ್ತು ಯಾರು ಹಾಕಿದ್ದು ಅಂದರೆ ಮೋದಿ ಅವರೇ ತಂದಿದ್ದು. ಅದನ್ನು ಮಾಡಿಸಿ ಇವತ್ತು ನೀರೇ ಬರಲ್ಲ, ಬಿಲ್ ಕಟ್ಟೋ ಪರಿಸ್ಥಿತಿ ಬಂದಿದೆ. ಮೊದಲು ಗ್ರಾಮ ಪಂಚಾಯತಿಗಳಿದ್ದು ನೀರು ಕೊಡ್ತಾ ಇದ್ರು, ನೋಡ್ಕೊಳ್ತಾ ಇದ್ರು. ಮೀಟ್ರ್ ಹಾಕ್ಬೇಕು. ಇವತ್ತು ರೈತನಿಗೆ ಬೆಳೆ ಬರಲ್ಲ, ನಾಶ ಆಗುತ್ತೆ. ಅವ್ರಿಗೂ ಎಲ್ಲಿ ಸಿಗುತ್ತೆ ಹಣ, ಎಲ್ಲಿ ಸಿಗುತ್ತೆ? ರಾಜ್ಯ ಸರ್ಕಾರ ಮಾಡಿರೋದು ನೀರಿನ ಪ್ರಾಬ್ಲಮ್ ಇದೆ. ಎಷ್ಟೋ ಲೇಔಟ್ ಅಲ್ಲಿ, ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಇವತ್ತವರೆಗೂ ನೀರು ಬರ್ತಾ ಇಲ್ಲ. ಜನ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲಿ ಕೇಳ್ರಿ, ನಮ್ಮನ್ನ ಕೇಳಬೇಡಿ. ನೀವೆಲ್ಲದಕ್ಕೂ ಮೋದಿ BJP ಅಂತ ಬ್ಲೇಮ್ ಮಾಡಬೇಡಿ, ಕಾಂಗ್ರೆಸ್ನ ಮಾಡಿ. ಸಬ್ಸಿಡಿ ಎಲ್ಲ ಈಗ ಏನಾಗ್ತಾ ಇದೆ? ಈಗ ರಾಜ್ಯ ಸರ್ಕಾರದಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ, ಅವಾಗ ಬಾಯಿಲ್ವಾ ನಿಮ್ಗೆ? ಬೆಲೆ ಏರಿಕೆ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ ಗೌರ್ಮೆಂಟ್. ರಾಜ್ಯದ ಬಗ್ಗೆ ಮಾತಾಡಿ, ಬೇರೆ ರಾಜ್ಯದ ಬಗ್ಗೆ ಮಾತಾಡಬೇಡಿ. ನಾವು ಹೇಳಿಲ್ಲ. ಡೂಪ್ಲಿಕೇಟ್ ವಿಡಿಯೋ, ಎಡಿಟೆಡ್ ವಿಡಿಯೋ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ, ಮಾತಾಡಬೇಡಿ. ನಿಮ್ಗೆ ಯಾವ ಸರ್ಕಾರ ಇವತ್ತು ಅವರೆಲ್ಲ ಕಿತ್ತಾಡ್ತಾರಿಂದ ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇವತ್ತು ಸೆಪ್ಟೆಂಬರ್ ಅಲ್ಲಿ ಆ ಕ್ರಾಂತಿಯಲ್ಲ ಅವರು ಸರ್ವನಾಶ ಆಗ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಅವರು ಸರ್ಕಾರದ ಹೊರಗಡೆ ಹೋಗ್ತದೆ. ಇವತ್ತು ಭಾರತೀಯ ಜನತಾ ಪಕ್ಷ ಒಂದೇ ದೇಶಕ್ಕಾಗಿ ಯೋಚನೆ ಮಾಡ್ತಕ್ಕಂಥ ಪಾರ್ಟಿ ಅಂತದ್ದು ಇವತ್ತು ನಮ್ಮ
ಇವತ್ತು ನಮ್ಮ ಪಕ್ಷ ಇವತ್ತು ಅಭಿವೃದ್ಧಿಗಾಗಿ ಕೆಲಸ ಮಾಡೋಂಥದ್ದು. ಇವತ್ತು ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಕ್ಷ ಇದು. ಈ ಕಾಂಗ್ರೆಸ್ ಅವರು ಬರೀ ವೋಟ್ ಬ್ಯಾಂಕ್ಗಾಗಿ ಮೂತಿಗೆ ಬೆಣ್ಣೆ ಸೋರೋ ಕೆಲಸ ಮಾಡ್ತದೆ. ಭ್ರಷ್ಟಾಚಾರ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಳ್ದೆ ಹಣನ ಕೊಟ್ಟು ತಿಂದಿರ್ತಕ್ಕಂಥದ್ದು. ಇವತ್ತು ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳನ್ನ ಏಜೆಂಟ್ರಾಗಿ ಬಳಸ್ಕೊಂಡಿದೆ. ಭ್ರಷ್ಟಾಚಾರದ ಏಜೆಂಟ್ಗಳನ್ನ ಮಾಡಿಕೊಂಡು ಅಧಿಕಾರಿಗಳನ್ನ ಮಾಡ್ತಾರೆ. RCBನಲ್ಲಿ ಕಮಿಷನರ್ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡೋಂಥದ್ದಲ್ಲ. ಎಸ್ ಸರ್, ಕೊನೆಯದಾಗಿ ಸರ್, ನಿಮ್ಮ MLAಗಳಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತಾಗಿ? ಬೇಗ ಸರ್, ಪ್ರತಿಯೊಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್, ಆ ಥರ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ ಈಗ 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ದಿವಾಳಿ ಮಾಡಿದೆ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಸಿಕ್ತಲ್ಲ, ಆಗ ಝೀರೋ ಇದ್ದಿದ್ದು ಭಾರತ ಝೀರೋಯಿಂದ ಸ್ಟಾರ್ಟ್ ಮಾಡಿದೆ. ನೀವು ನಿಂತಿರುವಂಥ ಎಂಬೆಸಿಗಳು ಕಾಂಗ್ರೆಸ್ ನಿಲ್ಸಿರೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ನಿಮಗೆ ತಾಕತ್ತು ದಮ್ಮಿದ್ರೆ ನೀವು ನಮಗೆ ಬರಬೇಕಾಗಿರುವಂಥ GST ಪಾಲ್ ತರಿಸ್ರಿ, ನಾ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ. GST ಪಾಲ್ ತರಿಸ್ರಿ ನೋಡೋಣ. ಕೇಂದ್ರದಿಂದ ನಿಮಗೆ ತಾಕತ್ತಿದೆಯನ್ರಿ ತರ್ಸಕ್ಕೆ? ತಾಕತ್ತಿದ್ರೆ ತರಿಸ್ರಿ, ನೀವು ನೋಡೋಣ. ನಿಮಗೆ ತಾಕತ್ತಿದೆ, ತಗೊಬನ್ನಿ ಸರ್. 25 MLA ಹಾಕಿದ್ದಾರೆ ಅವರು. ಒಂದೇ ಒಂದು ಮಾತು GST ತರ ಕೇಳಿ ಸರ್. ಒಂದೇ MLA ಮಾತಾಡೋಕೆ ಹೇಳಿ ಸರ್ ಅವ್ರಿಗೆ. ಸರ್ ಚೀನಾ ರಾಮು ಅವ್ರು ಹೇಳಿದ್ರು ನಕಲಿ ಕಾಂಗ್ರೆಸ್ ಅಂತ. ನಕಲಿ ಅಂಧ ಭಕ್ತರು, ಅಂಧ ಬಿಜೆಪಿಗರು ಇವರು ಅಡ್ವಾಣಿ ಇವ್ರ ತರ ವಾಜಪೇಯಿ ತರ ಗಟ್ಟಿಗಿತ್ತಿಯನ್ನು ಇಲ್ಲ. ಇವರು ಬರೀ ಮೋದಿ ಅಂತ ಒಂದು ಭಾಷೆ ತಗೊಂಡು ಓಟ್ ಕೇಳಂತ ಜನ ಇವರು. ಇವತ್ತು ಅದೇ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಕೆಟ್ಟ ಪದನ ಬಳಸಿ ಮಾತಾಡ್ತಾ ಇದ್ದಾರೆ ಅದೇ ಬಿಜೆಪಿಯವರು. ಅದೇ ಬಿಜೆಪಿಯ ನಾಯಕರಾದಂಥ ವಾಜಪೇಯಿ ಅವರು ಈ ದೇಶದ ದುರ್ಗೆ ಅಂತ ಹೊಗಳಿದ್ರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೀವು ತಲೆ ತಗ್ಗಿಸ್ಲೇಬೇಕು. ನೀವು ಯಾವ ಕಾರಣಕ್ಕೂ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ನಿಮ್ಗೆ ಯಾರಿಗೂ ಇಲ್ಲ. ಅದ್ರ ಬಗ್ಗೆ ನಮಗಿದ್ದಾರೆ ನಮ್ಮ ಪಾರಂಪರ್ಯ ವಿಶ್ವಗುರು ಬಗ್ಗೆ ಮಾತಾಡಕ್ಕೆ ಮಾಡಿ ದೇಶದ ಸಂವಿಧಾನವನ್ನ ನಿಮ್ಮಂತ ಮಹಿಳೆಯರು ಇವತ್ತೇನಾದ್ರು ಸ್ವತಂತ್ರವಾಗಿ ಮಾತಾಡ್ತಿರಂತೆ ಅದು ಇಂದಿರಾ ಗಾಂಧಿ ಕಾರಣ. ಅದನ್ನ ದಯವಿಟ್ಟು ಮರೆಯಕ್ಕೆ ಹೋಗಬೇಡಿ ಅದನ್ನ. ಎಸ್ ಸರ್, ರಾಜ್ಯದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳು ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ? ಅಲ್ಲ, ಮ್ಯಾಚ್ ಫಿಕ್ಸಿಂಗ್ಗಿಂತ ನಾನು ಪಕ್ಷಾತೀತವಾಗಿ ಶಾಸಕರುಗಳು ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಂತ ಫಂಡನ್ನು ಕೊಡ್ತೇವೆ. ಸರ್ಕಾರ ಫಂಡನ್ನು ಕೊಡುತ್ತೆ, 2 ಕೋಟಿ 3 ಕೋಟಿ 5 ಕೋಟಿ ಅಂತ ಫಂಡ್ಗಳನ್ನ ಕೊಡುತ್ತೆ. ಆ ಶಾಸಕರ ನಿಧಿಯನ್ನ ಸಮರ್ಪಕವಾಗಿ ಬಳಸ್ಕೋತಿಲ್ಲ. ಬರೀ 35% ಪಕ್ಷಾತೀತವಾಗಿ ಮಾತಾಡ್ತಾ ಇರೋದು ನಾನು. ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಎಲ್ಲ ಸೇರ್ಸೇ ಹೇಳ್ತಿರೋದು. ಫಂಡ್ಗಳನ್ನ ಬೇಸಿಕ್ ಫಂಡು ನಮ್ಮ 35% ಸರ್ ಉಗಿತಾ ಇರೋದು. ನಾನೊಬ್ಬ ಸಾಮಾನ್ಯ ನಾಗರಿಕನಾಗೇ ಹೇಳ್ತಿರೋದು. ನನ್ನ ಶಾಸಕರನ್ನ ಸೇರ್ಸೇ ಹೇಳ್ತಾ ಇದ್ದೀನಿ. ಶಾಸಕರುಗಳ ಒಂದು ಸಹಿ ಹಾಕೋದ್ರಿಂದ, ಒಂದು ಫೋನ್ ಕಾಲಿಂದ ಜನರ ಜೀವನ ಬದಲಾಗುತ್ತೆ. 3 ಕೋಟಿ 4 ಕೋಟಿ ಅವ್ರು ಕಣ್ಣಿಗೆ ಕಾಣೋದಿಲ್ಲ. ಯಾಕೆ? ಈಗ ರಾಜು ಕಾಗೆ ಅವರು ಒಂದು ಹೇಳ್ತಿದ್ರು 35 ಕೋಟಿನೋ 25 ಕೋಟಿನೋ ನನಗೆ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಆರ್ಡ್ರು ಕೊಡ್ತಿಲ್ಲ ಅಂತ. ನೀವು ದೊಡ್ಡದನ್ನು ಮಾತ್ರ ನೋಡ್ತಾ ಇದ್ದೀರಲ್ಲ. ನಿಮ್ಮ ನೇರವಾಗಿ ನೀವು ಒಂದು ಕಾಲ್ ಮಾಡಿ ಒಂದು ಸೈನ್ ಹಾಕೊಡೋದ್ರಿಂದ ಆ ಫಂಡ್ ಒಂದು ಸಣ್ಣ ಮೊತ್ತ 5 ಲಕ್ಷನೋ 10 ಲಕ್ಷನೋ 5,000ನೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನುಕೂಲ ಆಗುತ್ತೆ. ಶಾಸಕರು ಅಂಥ ವಿಷಯಗಳ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು ಅಂತ ನನ್ನ ಆಸೆ. ಕೊನೆಯದಾಗಿ ಈ ಸರ್ಕಾರಗಳಿಗೆ ಹೇಳೋದು ಸರ್, ಕಾರ್ಮಿಕರ ಮತ್ತು ಮಹಿಳೆಯರ ಈ ಜನಸಾಮಾನ್ಯರ ಸಮಸ್ಯೆಗಳಿಗೆ ದಯವಿಟ್ಟು ಸ್ಪಂದಿಸಿ. ನೀವು ಕಿತ್ತಾಡ್ಕೊಳ್ಳೋದ್ರಲ್ಲೇ ನಿಮ್ಮ ಕಾಲವನ್ನು ಕಳಿಬೇಡ್ರಿ. ಕರ್ನಾಟಕದಲ್ಲಿ ವಿಪಕ್ಷ ಜೀವಂತವಾಗಿದೆಯಾ? ಜೀವಂತವಾಗಿಲ್ಲ. ಚೀನಾ ರಾಮ್ ಅವರೇ, ತಮಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. 15 ಲಕ್ಷ ರೂಪಾಯಿ ಎಲ್ರಿ ಚೀನಾ ರಾಮ್ ಅವರೇ? 2 ಕೋಟಿ ಉದ್ಯೋಗ ಎಲ್ಲಿ? ಚೀನಾ ರಾಮ್ ಅವರೇ ಕೇಳಿಸ್ಕೊತಾ ಇದ್ದಾರೆ, ನೀವು ರಾಷ್ಟ್ರೀಯ ಮಂಡಳಿ ಸದಸ್ಯರಿದ್ದೀರಿ. 2 ಕೋಟಿ ಉದ್ಯೋಗ ಎಲ್ಲಿ? ನಾವು ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದವರು ಹೇಳಬೇಕಾಗಿರೋದು ನಿಮ್ಮ ಇಲ್ಲ ರೋಡ್ ಮಾತ್ರ ಅಲ್ಲ, ನಿಮ್ಮ ಇಂಟರ್ನಲ್ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಬಿಡಿ. ಮ್ಯೂಸಿಕಲ್ ಚೇರ್ ಅನ್ನ ಬಿಟ್ಬಿಟ್ಟು ಡೆವಲಪ್ಮೆಂಟ್ ಮಾಡಿ. ಕರ್ನಾಟಕ ಮಾದರಿ ಅಂತ ಒಂದು ಮಾದರಿನ ಡೆವಲಪ್ ಮಾಡಿ, ಅದು ಬೇರೆ ರಾಜ್ಯಗಳಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನನ್ನ ಪರ್ಸನಲ್ ವಿನಂತಿ. ರಾಹುಲ್ ಗಾಂಧಿ ಅವರು ಕೊನೆಯದಾಗಿ ನೀವು ಕೇಳಿದಂಗೆ ವಿರೋಧ ಪಕ್ಷ ಇವತ್ತು ಜೀವಂತವಾಗಿ ಇಲ್ಲರಂತ ಸನ್ನಿವೇಶದಾಗೈತಿ. ಯಾಕೆ? ಯಾವ ಥರ ಉದಾಹರಣೆ ಕೊಡಿ.
ಯಾಕೆ ಉದಾಹರಣೆ ಅಂದರೆ ಅವರು ಈಗ ಇರೋ ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳ ಬಗ್ಗೆ ಅಡ್ರೆಸ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಅವ್ರದ್ದೇ ಇಂಟರ್ನಲ್ ಆಗಿ ಯಾರು ಅಧ್ಯಕ್ಷರಾಗಬೇಕು, ಯಾರಿಲ್ಲ, ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಅದರಲ್ಲೇ ಕೊಳಿತಾ ಇದ್ದಾರೆ ಹೊರತು ಅವರೊಂದು ರಚನಾತ್ಮಕ ಕೆಲಸ ಮಾಡಿ ಒಂದು ರಾಜ್ಯ ಸರ್ಕಾರವನ್ನು ಸರಿಯಾಗಿ ಆಡಳಿತ ಮಾಡಿಸ್ಬೇಕಾಗಿತ್ತು, ಅದಾಗ್ತಾ ಇಲ್ಲ. ಅವರೇ ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ GST ಅಥವಾ ಈ ಥರ ಭಾಷಾ ಹೇರಿಕೆ ಅಥವಾ ಈಗೇನು ನಮ್ಮ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಅವ್ರದ್ದೇ ಕೇಂದ್ರ ಸರ್ಕಾರದಲ್ಲಿ ಅವ್ರು ತಿದ್ದುಪಡಿ ಮಾಡ್ತಾರಲ್ಲ, ಅದ್ರ ವಿರುದ್ಧ ಅವ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಈಗ ನಮಗೆ ಒಂದು ಆತಂಕ ಇರೋದಂದ್ರೆ ನಾವು ಇಂಡಿಯಾ ಕೂಟದ ಭಾಗವಾಗಿ ಇವತ್ತು ದೇವನಹಳ್ಳಿ ರೈತ ಹೋರಾಟದ ಏನು ಹೋರಾಟಗಾರರ ಮನಸ್ಸರಲ್ಲ, ಅದರಲ್ಲಿ ನಾವು ಇಂಡಿಯಾ ಒಕ್ಕೂಟದ ಭಾಗವಾಗಿ ನಾವು ಕಾಂಗ್ರೆಸ್ನ ಅತ್ಯುಗ್ರ ಭಾಷೆಯಲ್ಲೇ ಖಂಡಿಸ್ತೇವೆ. ಆದರೆ ಅದನ್ನು ಅಡ್ರೆಸ್ ಮಾಡಬೇಕಾಯ್ತಂತ ಏನು ಬಿಜೆಪಿಲಿ ಫೇಲ್ಯೂರ್ ಆಗೈತೆ, ಅದು ಏನು ಮಣ್ಣಿನ ಮಗ ಅಂತ ಹೇಳ್ತಿದ್ರು. ಕರ್ನಾಟಕ ರಾಜ್ಯದಲ್ಲಿ ವಿಪಕ್ಷ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ ಸರ್. 100% ದೊಡ್ಡ ಮಟ್ಟದಲ್ಲಿ ಬಲಿಷ್ಠವಾಗಿದೆ. ಅವ್ರಿಗೆ ಮಾಹಿತಿ ಸಣ್ಣ ಮಟ್ಟದಲ್ಲಿ ಕಿತ್ತಾಟ ಇದೆ. ಯಾವುದೇ ಕಾರಣಕ್ಕೂ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ವಿಫಲ ಆಗಿದೆ ರಾಜ್ಯದಲ್ಲಿ ಹೊರತು ವಿರೋಧ ಪಕ್ಷ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೀವಲ್ಲ ನಾವು. ರಾಜ್ಯದಲ್ಲಿ ವಿಪಕ್ಷ ವಿಫಲವಾಗಿದೆಯಾ? ನೀವು ನಗಾಡೋದು ನೋಡ್ರೆ ಆಗಿದೆ. ಇಲ್ಲ, ಆಕ್ಟಿವ್ ಆಗಿದೆ ಸರ್. ಎಲ್ಲ ಆಕ್ಟಿವ್ ಆಗಿದೆ. ಎಲ್ಲದಕ್ಕೂ ಟೈಮ್ ಬೇಕು ಸರ್. ಎಲ್ಲದಕ್ಕೂ ಟೈಮ್ ಬೇಕು. ಬೇಕಾ? ಇವಾಗ ವಿಪಕ್ಷದಲ್ಲಿ ಬಲಿಷ್ಠವಾಗಿ ಮಾಡ್ತಾ ಇದೀವಿ. ರಾಜ್ಯದಲ್ಲಿ ವಿಪಕ್ಷ ಫೇಲ್ಯೂರ್ ಆಗಿದೆಯಾ? ವಿರೋಧ ಪಕ್ಷ ಸಮಗ್ರವಾಗಿದೆ, ಸಮೃದ್ಧಿಯಾಗಿದೆ. ಕಾಂಗ್ರೆಸ್ನವರ ಉಳುಕನ್ನು ಎತ್ತಿ ತೋರಿಸೋಂಥ ಕೆಲಸ ಇವತ್ತು ನಮ್ಮ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಮಾಡ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷ ಸಮಗ್ರವಾದಂಥ ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾ ಇದೆ. ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅವರು ಯಾವತ್ತೂ ಈ ಥರ ಬಾಯಿ ಬಡ್ಕೊಳ್ಳೋದು ಬಿಟ್ರೆ ಏನೂ ಮಾಡಲಿಲ್ಲ ಅವರು. ವಿಪಕ್ಷ ಫೇಲ್ಯೂರ್ ಆಗಿರೋದು ನಿಮ್ಗೆ ಅನುಕೂಲ ಆಗ್ತಿದೆಯಾ ಸರ್? ಒಳ್ಳೇದಲ್ವಾ ಸರ್? ಅವ್ರು ಇನ್ನೂ ನಿದ್ದೆ ಮಾಡಲಿ ಸರ್, ಒಳ್ಳೇದು. ನಾವು ಕೆಲಸ ಮಾಡಿ ಜನ ನಿಮ್ ಏನ್ ಮಾತಾಡ್ತಿರ್ರಿ? ನಿದ್ದೆ ಮಾಡಿ, ನೀವು ನಿದ್ದೆ ಮಾಡಿ, ಜನ ಏನ್ ಮಾಡ್ಬೇಕ್ರಿ? ಜನ ಏನ್ ಮಾಡ್ಬೇಕು? ನಿಮ್ಮಿಬ್ಬರು ನಿದ್ದೆ ಮಾಡಿಸ್ಬೇಕು. ನೋಡ್ತಾ ಇದ್ದೀರಾ, ನಮ್ಮ ಸರ್ಕಾರ ಎಲ್ಲ ಕೆಲಸನೂ ಮಾಡ್ತಾ ಇದೆ ಸರ್. ನಮ್ಮ ಕೆಲಸ ಕರೆಕ್ಟ್ ಆಗಿರೋದಕ್ಕೆ ನಾವು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀವಿ ಸರ್. ವಿಪಕ್ಷ ವಿಫಲ ಆಗಿರೋದು ನಿಮಗೆ ಅನುಕೂಲ ಆಗ್ತಿದೆಯಾ? ನಿಮ್ಮ ಎಲ್ಲ ಭ್ರಷ್ಟಾಚಾರ, ನಿಮ್ಮ ಆರೋಪಗಳು, ನಿಮ್ಮ ಆಂತರಿಕ ಕಿತ್ತಾಟಗಳೆಲ್ಲ ಮರೆಮಾಚಲಿಕ್ಕೆ ಅನುಕೂಲ ಆಗ್ತಿದೆಯಾ? ಸರ್, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎರಡು ಕಣ್ಣುಗಳು, ಒಂದು ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ. ಇವತ್ತು ಪ್ರಜಾಪ್ರಭುತ್ವ ತನ್ನ ಒಂದು ಕಣ್ಣನ್ನು ಕಳ್ಕೊಂಡಿದೆ, ಅದು ವಿರೋಧ ಪಕ್ಷ. ಹಾಗಾಗಿ ನಾವು ಅದಕ್ಕೆ ಸಂತೋಷ ಪಡಲ್ಲ, ಖಂಡಿತವಾಗ್ಲೂ ಬೇಸರ ಪಡ್ತೀವಿ. ಯಾಕಂದ್ರೆ ಪ್ರಜಾಪ್ರಭುತ್ವ ಇವತ್ತು ನೀವಿರ್ಬೋದು, ನಾಳೆ ನಾವಿರ್ಬೋದು, ಅದು ಉಳಿಬೇಕು. ಯಾವ ಪಕ್ಷ ಬಂದರೂ ಪ್ರಜಾಪ್ರಭುತ್ವ ಉಳಿಬೇಕು. ವಿಪಕ್ಷ ಫೇಲ್ಯೂರ್ ಆಗಿರೋದು ನಿಮ್ಗೆ ಅನುಕೂಲ ಆಗಿದೆಯಾ? ಸರ್, ವಿಪಕ್ಷ ನಿಜವಾಗ್ಲೂ ಅಸಮರ್ಥ ವಿಪಕ್ಷವಾಗಿದೆ, ನಿಶಕ್ತಿಯಾಗಿದೆ. ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ. ಈ ಕಾರ್ಯಕ್ರಮನ ವಿಪಕ್ಷ ಅಸಮರ್ಥನ, ಸರ್ಕಾರ ಅಸಮರ್ಥನ? ಸರ್ಕಾರ ಅಸಮರ್ಥ ಸರ್ಕಾರ. ಅದು ಸರ್ಕಾರ ಅಸಮರ್ಥ ಸರ್ಕಾರ ಅಂತ ಹೇಳ್ಬೇಡಿ. ಎಲ್ಲಾ ಶಾಸಕರಿಗೆ 236 ಕೋಟಿಯಷ್ಟು ಗ್ಯಾರಂಟಿ ಮುಖಾಂತರ ನಾವು ಕೊಡ್ತಾ ಇದೀವಿ ಸರ್. ಈ ಕಾರ್ಯಕ್ರಮನ ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ಎಸ್ ಮೇಡಮ್. ಸರ್, ಇವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ರೆ ಅಂತ ವ್ಯಕ್ತಿಗತವಾಗಿ ಹೇಳ್ಕೊಂಡು ಕೂರೋದಲ್ಲ. ಏನ್ ಹೇಳ್ತೀವಿ? ಸರ್ಕಾರ ವಿರೋಧ ಪಕ್ಷದ ನಾಯಕನಿಲ್ಲ ಅಧಿವೇಶನ ನಡೆಸ್ತಕ್ಕಂಥವ್ರು ಇವರಿಗೆ ನಾಚಿಕೆ ಆಗಬೇಕು. ವಿರೋಧ ಪಕ್ಷದವರಿಗೆ ವಿರೋಧ ಪಕ್ಷ ವಿಫಲವಾಗಿದೆ, ವಿರೋಧ ಪಕ್ಷ ಸತ್ತೋಗಿದೆ. ಸರ್ಕಾರ ಬದಲಾಗಬೇಕು, ಅದರಲ್ಲಿ ಕಾರ್ಯಚಟುವಟಿಕೆ ಕ್ರಿಯಾಶೀಲವಾಗಬೇಕಂದ್ರೆ ರಾಜ್ಯ ಸರ್ಕಾರ ತನ್ನದೇ ಆದಂತ ಶಾಸಕರನ್ನು ತಗೊಂಡೋಗಕ್ ಆಗ್ತಿಲ್ಲ. ಮತ್ತೆ ರಾಜ್ಯ ಜನ ತಗೊಂಡೋಗ್ತೀರಾ? ಆಪರೇಷನ್ ಕಮಲ ಸ್ಟಾರ್ಟ್ ಮಾಡ್ತೀರಾ? ರಾಜ್ಯದಲ್ಲಿ ಮತ್ತೊಬ್ಬರನ್ನ ಏಕನಾಥ ಸಿಂಧೆಗೆ ಸರ್ಚ್ ಮಾಡ್ತಾ ಇದ್ದೀರಾ? ಅಲ್ಲ, ಅವರಲ್ಲೇ ಆಪರೇಷನ್ ಆಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಆಗ್ತಿದೆ. ನಾವು ಮಾಡೋದೇನು? ಆಪರೇಷನ್ ನಾವು ಮಾಡೋದು ಬೇಡ, ಅವರು ಸ್ವಪಕ್ಷದವ್ರೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಈಗ ಆಡಳಿತ ನಡೆಸಕ್ಕೆ ವಿಫಲ ಆಗೋಗಿದೆ. ಅಫ್ಕೋರ್ಸ್ ವಿಫಲ ಆಗಿದೆ. ಇವತ್ತು ಕಾಂಗ್ರೆಸ್ ಸರ್ವನಾಶದ ಹಾದಿಯಲ್ಲಿದೆ. ಅವರು ಇವತ್ತಲ್ಲ ನಾಳೆ ಮುಕ್ತಾಯ ಕಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ದೇಶದ ಅಭಿವೃದ್ಧಿ 2.5 ವರ್ಷ ಕಾಂಗ್ರೆಸ್ ಪಕ್ಷ ಇರುತ್ತೆ, ಮುಂದಿನ 5 ವರ್ಷ ವಿಫಲವಾಗಿದ್ದಾರೆ. ಬಿಜೆಪಿ ವಿಫಲವಾಗಿದೆ. ವಿಪಕ್ಷ ಸ್ಥಾನಕ್ಕೆ ಗೋರಿಯನ್ನು ಕಟ್ಟಿರುವಂತ ಕೆಲಸ ಇವತ್ತು ಬಿಜೆಪಿ ಮಾಡಿದೆ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.